ಒಬ್ಬ ತಂದೆ ತನ್ನ ಕಿಡ್ನಿಯನ್ನು ಮಾರಿ ಮಗನನ್ನು ಆಫೀಸರ್ ಮಾಡಿದನು. ಆದರೆ ಮಗನಿಗೆ ಕೆಲಸ ಸಿಕ್ಕಿದ ತಕ್ಷಣ ಅವನು ತಂದೆಯನ್ನು ಮನೆಯ ಸರ್ವೆಂಟ್ ಕ್ವಾರ್ಟರ್ಗೆ ಸ್ಥಳಾಂತರಿಸಿದನು ಮತ್ತು ನೀನು ನನ್ನ ಅಂತಸ್ತಿಗೆ ಸ್ಟೇಟಸ್ ಯೋಗ್ಯನಲ್ಲ ಎಂದು ಹೇಳಿದನು. ವೃದ್ಧ ತಂದೆ ಮೌನವಾಗಿ ಹಳ್ಳಿಗೆ ಹೋದನು. 11 ವರ್ಷಗಳ ನಂತರ ಮಗ ಲಂಚದ ಪ್ರಕರಣದಲ್ಲಿ ಸಿಕ್ಕಿಬಿದ್ದಾಗ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾದನು. ನ್ಯಾಯಾಧೀಶರು ತಲೆ ಎತ್ತಿದಾಗ ಅದನ್ನು ಕಂಡು ಮಗ ನೆಲಕ್ಕೆ ಬಿದ್ದನು ಮತ್ತು ಅವನ ಬಾಯಿ ಮಾತು ಹೊರಡದಂತಾಯಿತು, ಏಕೆಂದರೆ ಅವನ ಕಣ್ಣ ಮುಂದೆ ಹಿಂದಿನ ಆ ಕರಾಳ ರಾತ್ರಿ ನೆನಪಾಯಿತು. ಅಂದು ರಾತ್ರಿಯ ಕಳೆದ ಜಾವದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಯ ಶಬ್ದವು ಕಚ್ಚಾ ಮನೆಯ ನಿರ್ಜನತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತಿತ್ತು. ಕೋಣೆಯಲ್ಲಿ ಉರಿಯುತ್ತಿದ್ದ ಹಳದಿ ಬಲ್ಬ್ ಕೂಡ ತನ್ನ ಕೊನೆಯ ಉಸಿರೆಳೆಯುತ್ತಿತ್ತು. ಸರಿಯಾಗಿ ಅದೇ ರೀತಿ ಮಂಚದ ಮೇಲೆ ಕುಳಿತಿದ್ದ ಹರಿರಾಮ್ ಅವರ ಭರವಸೆಗಳು ಕ್ಷೀಣಿಸುತ್ತಿದ್ದವು. ಅವರ ಮುಂದೆ ಮುರಿದ ಮರದ ಮೇಜಿನ ಮೇಲೆ ತಲೆ ಇಟ್ಟು ವಿನಯ್ ಕುಳಿತಿದ್ದನು. ಅವನ ಭುಜಗಳು ಬಿಕ್ಕಳಿಕೆಯಿಂದ ನಡುಗುತ್ತಿದ್ದವು. ಪ್ರತಿ ಬಿಕ್ಕಳಿಕೆಯೊಂದಿಗೂ ಅವನು ಹರಿರಾಮ್ ಅವರ ವೃದ್ಧ ಹೃದಯದ ಮೇಲೆ ಕಠಾರಿ ನಡೆಸುತ್ತಿದ್ದನು. ಅಪ್ಪ, ನಿಮಗೆ ಅರ್ಥವಾಗುವುದಿಲ್ಲ. ವಿನಯ್ ತಲೆ ಎತ್ತಿದನು. ಅವನ ಧ್ವನಿ ತೀಕ್ಷ್ಣವಾಗಿತ್ತು ಮತ್ತು ಸ್ವರದಲ್ಲಿ ಭಯದ ಛಾಯೆ ಇತ್ತು. ಇದು ಕೇವಲ ಕೆಲಸವಲ್ಲ, ಇದು ನನ್ನ ಜೀವನದ ಪ್ರಶ್ನೆ. ನಾಳೆ ಮಧ್ಯಾಹ್ನದೊಳಗೆ ನಾನು ಆಗಸ್ಟ್ 5 ಲಕ್ಷ ರೂಪಾಯಿಗಳನ್ನು ಜಮಾ ಮಾಡದಿದ್ದರೆ ನನ್ನ ಅಪಾಯಿಂಟ್ಮೆಂಟ್ ಲೆಟರ್ ರದ್ದಾಗುತ್ತದೆ. ನನ್ನ ಎಲ್ಲಾ ಕಷ್ಟ, ಎಲ್ಲಾ ಕನಸುಗಳು ಮಣ್ಣುಪಾಲಾಗುತ್ತವೆ. ಜನ ನಗುತ್ತಾರೆ, ಮೋಚಿಯ ಚಮ್ಮಾರನ ಮಗ ಆಫೀಸರ್ ಆಗಲು ಹೊರಟಿದ್ದ ಎಂದು. ಹರಿರಾಮ್ ತಮ್ಮ ಒರಟಾದ ಮತ್ತು ಕಷ್ಟಪಟ್ಟು ಹಣ್ಣಾದ ಕೈಗಳನ್ನು ಪರಸ್ಪರ ಉಜ್ಜಿಕೊಂಡರು. ಆ ಕೈಗಳು ಇಡೀ ಜೀವನ ಜನರ ಪಾದರಕ್ಷೆಗಳನ್ನು ಸರಿಪಡಿಸಿ ವಿನಯ್ನನ್ನು ಯೂನಿವರ್ಸಿಟಿಯವರೆಗೆ ತಲುಪಿಸಿದ್ದವು. ಆದರೆ ಇಂದು ಆ ಕೈಗಳು ಎಷ್ಟು ಖಾಲಿಯಾಗಿದ್ದವೆಂದರೆ ಮಗನ ಕಣ್ಣೀರು ಒರೆಸಲು ಯೋಗ್ಯವಾಗಿರಲಿಲ್ಲ. ಮಗನೇ, ದೇವರು ತುಂಬಾ ದೊಡ್ಡವನು. ಅವನು ಖಂಡಿತವಾಗಿಯೂ ಯಾವುದಾದರೂ ದಾರಿಯನ್ನು ತೋರಿಸುತ್ತಾನೆ. ಯಾವ ದಾರಿ ಅಪ್ಪ? ವಿನಯ್ ಕಿರುಚಿದನು. ಅವನ ಧ್ವನಿಯಲ್ಲಿ ಹತಾಶೆಯ ಬಿರುಗಾಳಿ ಇತ್ತು. ನಮಗೆ ಯಾರು ಸಾಲ ಕೊಡುತ್ತಾರೆ? ನಮ್ಮ ಮನೆ ಈಗಾಗಲೇ ಅಡಮಾನ ಇಡಲಾಗಿದೆ. ನಿಮ್ಮ ಆರೋಗ್ಯವೂ ಈಗ ಕೈಕೊಟ್ಟಿದೆ. ಸತ್ಯವೇನೆಂದರೆ ಬಡವನಿಗೆ ಕನಸು ಕಾಣುವ ಹಕ್ಕೇ ಇಲ್ಲ. ನನ್ನನ್ನು ಕ್ಷಮಿಸಿಬಿಡಿ. ನಾನು ಬಹುಶಃ ನಿಮಗೆ ಹೊರೆಯಾಗಿದ್ದೇನೆ. ವಿನಯ್ ಮತ್ತೆ ಮೇಜಿನ ಮೇಲೆ ತಲೆ ಇಟ್ಟು ಅಳಲು ಪ್ರಾರಂಭಿಸಿದನು. ಕೋಣೆಯಲ್ಲಿ ಗಾಢಮೌನ ಆವರಿಸಿತು. ಕೇವಲ ಮಳೆಯ ಶಬ್ದ ಮಾತ್ರ ಉಳಿದಿತ್ತು. ಆದರೆ ಹರಿರಾಮ್ ಅವರ ಅಂತರಾಳದಲ್ಲಿ ಒಂದು ಬಿರುಗಾಳಿ ಎದ್ದಿತ್ತು. ಅವರು ವಿನಯ್ ಕಡೆ ನೋಡಿದರು. ಅವರ ಕಣ್ಣಿನ ಬೆಳಕಾಗಿದ್ದ ಆ ತರುಣ ಮಗ ಇಂದು ಮುರಿದು ಹೋಗುತ್ತಿದ್ದನು. ಹರಿರಾಮ್ಗೆ ಅನ್ನಿಸಿತು, ಒಂದು ವೇಳೆ ಇಂದು ವಿನಯ್ನ ಕನಸು ಮುರಿದರೆ ಅವನು ಮತ್ತೆಂದೂ ಮೊದಲಿನ ವಿನಯ್ ಆಗಿ ಉಳಿಯುವುದಿಲ್ಲ. ವೃದ್ಧ ತಂದೆ ಮೌನವಾಗಿ ಎದ್ದರು. ಗೋಡೆಯ ಮೇಲಿದ್ದ ಗಡಿಯಾರ ಟಿಕ್ ಟಿಕ್ ಮಾಡುತ್ತಿತ್ತು, ಸಮಯ ಬಹಳ ಕಡಿಮೆ ಇದೆ ಎಂದು ಹೇಳುತ್ತಿರುವಂತೆ. ಅವರು ತಮ್ಮ ಕೊಳಕಾದ ಅಂಗವಸ್ತ್ರವನ್ನು ಟವಲ್ ಭುಜದ ಮೇಲೆ ಹಾಕಿಕೊಂಡು ಮಳೆಯಲ್ಲಿ ಹೊರನಡೆದರು. ವಿನಯ್ ಅಂದುಕೊಂಡನು, ಬಹುಶಃ ಅಪ್ಪ ಎಂದಿನಂತೆ ದೇವಸ್ಥಾನಕ್ಕೆ ಪ್ರಾರ್ಥನೆ ಮಾಡಲು ಹೋಗುತ್ತಿದ್ದಾರೆ ಎಂದು. ಆದರೆ ಅವನಿಗೆ ಏನು ಗೊತ್ತು? ಇಂದು ಆ ತಂದೆ ಪ್ರಾರ್ಥನೆ ಮಾಡಲು ಹೋಗುತ್ತಿಲ್ಲ, ಬದಲಾಗಿ ಆ ಪ್ರಾರ್ಥನೆಗಳ ಋಣ ತೀರಿಸಲು ಹೋಗುತ್ತಿದ್ದಾರೆ ಎಂದು. ನಗರದ ರಸ್ತೆಗಳು ನಿರ್ಜನವಾಗಿದ್ದವು ಮತ್ತು ನೀರಿನಿಂದ ತುಂಬಿದ್ದವು. ಹರಿರಾಮ್ ಅವರ ಹಳೆಯ ಚಪ್ಪಲಿಗಳು ಕೆಸರಿನಲ್ಲಿ ಜಾರುತ್ತಿದ್ದವು. ಆದರೆ ಅವರ ಹೆಜ್ಜೆಗಳು ಅಲುಗಾಡುತ್ತಿರಲಿಲ್ಲ. ಅವರ ಗುರಿ ನಗರದ ಆ ಖಾಸಗಿ ಆಸ್ಪತ್ರೆಯಾಗಿತ್ತು. ಅದರ ಹಿತ್ತಲಿನಲ್ಲಿ ಯಾವಾಗಲೂ ನಿಗೂಢ ಮೌನವಿರುತ್ತಿತ್ತು. ಕೆಲವು ದಿನಗಳ ಹಿಂದೆ ಚಹಾದ ಅಂಗಡಿಯಲ್ಲಿ ಅವರು ಒಬ್ಬ ದಲ್ಲಾಳಿಯ ಮಾತುಗಳನ್ನು ಕೇಳಿದ್ದರು. ಶ್ರೀಮಂತರ ಜೀವ ಉಳಿಸಲು ಬಡವರ ಅಂಗಾಂಗಗಳು ಒಳ್ಳೆಯ ಬೆಲೆಗೆ ಮಾರಾಟವಾಗುತ್ತವೆ ಎಂದು ಅವನು ಹೇಳುತ್ತಿದ್ದನು. ಆಸ್ಪತ್ರೆಯ ಹಿಂದಿನ ಗಲ್ಲಿಯಲ್ಲಿ ಸಂಪೂರ್ಣ ಕತ್ತಲೆ ಆವರಿಸಿತ್ತು. ಅಲ್ಲಿ ಒಂದು ದೊಡ್ಡ ಬಾಗಿಲನ್ನು ತಟ್ಟುವಾಗ ಹರಿರಾಮ್ ಅವರ ಕೈ ನಡುಗಿತು. ಆದರೆ ನಂತರ ಅವರಿಗೆ ವಿನಯ್ನ ಅಳುತ್ತಿರುವ ಮುಖ ನೆನಪಾಯಿತು. ಬಾಗಿಲು ತೆರೆಯಿತು ಮತ್ತು ಕಠಿಣ ಮುಖದ ಒಬ್ಬ ವ್ಯಕ್ತಿ ಹೊರಗೆ ಬಂದನು. ಏನು ಬೇಕು? ಅವನು ಗಡಸು ಧ್ವನಿಯಲ್ಲಿ ಕೇಳಿದನು. ನಾನು ಮಾರಲು ಬಂದಿದ್ದೇನೆ. ಹರಿರಾಮ್ ಅವರ ಧ್ವನಿಗಂಟಲಲ್ಲೇ ಸಿಕ್ಕಿಹಾಕಿಕೊಂಡಿತು. ಏನು? ಕಿಡ್ನಿಯೇ ಎಂದು ಕೇಳಿದಾಗ ಹರಿರಾಮ್ ಕಷ್ಟಪಟ್ಟು ಹೇಳಿದರು, ನನಗೆ 5 ಲಕ್ಷ ರೂಪಾಯಿ ನಗದು ಬೇಕು ಈಗಲೇ. ಆ ವ್ಯಕ್ತಿ ಹರಿರಾಮ್ ಅವರನ್ನು ಮೇಲಿಂದ ಕೆಳಗಿನವರೆಗೆ ನೋಡಿದನು. ದುರ್ಬಲ ದೇಹ, ಸುಕ್ಕುಗಟ್ಟಿದ ಮುಖ. ಅವನು ತಿರಸ್ಕಾರದಿಂದ ತಲೆ ಅಲ್ಲಾಡಿಸಿದನು. ಅರೇ ಮುದುಕ, ನಿನ್ನ ದೇಹದಲ್ಲೇ ಜೀವವಿಲ್ಲ. ಇನ್ನು ನಿನ್ನ ಕಿಡ್ನಿ ಏನು ಕೆಲಸ ಮಾಡುತ್ತದೆ? ಮೊದಲು ಟೆಸ್ಟ್ ಮಾಡೋಣ, ಮ್ಯಾಚ್ ಆದರೆ ನೋಡೋಣ. ಒಳಗೆ ನಡಿ. ಇದರ ನಂತರದ 4 ಗಂಟೆಗಳು ಹರಿರಾಮ್ ಪಾಲಿಗೆ ನರಕಕ್ಕಿಂತ ಕಡಿಮೆಯಿರಲಿಲ್ಲ. ಅವರನ್ನು ತಂಪಾದ ಬಿಳಿಕೋಣೆಗೆ ಕರೆದೊಯ್ಯಲಾಯಿತು. ಅಲ್ಲಿ ಯಂತ್ರಗಳ ವಿಚಿತ್ರ ಶಬ್ದಗಳಿದ್ದವು, ನರಗಳಿಗೆ ಸೂಜಿ ಚುಚ್ಚುವ ನೋವು ಮತ್ತು ವೈದ್ಯರ ಸಂವೇದನಾಶೀಲವಿಲ್ಲದ ಮಾತುಗಳು.
ಅವರು ಹರಿರಾಮ್ ಅವರನ್ನು ಮನುಷ್ಯನೆಂದು ಭಾವಿಸದೆ ಮಾಂಸದ ತುಂಡೆಂದು ಭಾವಿಸಿದ್ದರು. ಬ್ಲಡ್ ಗ್ರೂಪ್ ಮ್ಯಾಚ್ ಆಗಿದೆ. ಮುದುಕ ಅದೃಷ್ಟವಂತ. ದೊಡ್ಡ ಪಾರ್ಟಿಯೊಂದು ಎಮರ್ಜೆನ್ಸಿಯಲ್ಲಿದೆ. ಒಳ್ಳೆ ದುಡ್ಡು ಸಿಗುತ್ತೆ. ಆಪರೇಷನ್ ಥಿಯೇಟರ್ನ ಲೈಟ್ ಆನ್ ಆಯಿತು. ಹರಿರಾಮ್ ಅವರನ್ನು ಸ್ಟ್ರೆಚರ್ ಮೇಲೆ ಮಲಗಿಸಲಾಯಿತು. ಅವರಿಗೆ ತಾವು ಚಿತೆಯ ಮೇಲೆ ಮಲಗುತ್ತಿರುವಂತೆ ಭಾಸವಾಯಿತು. ವೈದ್ಯರು ಅರಿವಳಿಕೆ ಮಾಸ್ಕ್ ಹಾಕಿದಾಗ ಹರಿರಾಮ್ ಕಣ್ಣು ಮುಚ್ಚಿಕೊಂಡರು. ಅವರ ಮುಳುಗುತ್ತಿರುವ ಪ್ರಜ್ಞೆಯಲ್ಲಿ ಮೂಡಿದ ಕೊನೆಯ ದೃಶ್ಯವೆಂದರೆ ಆಫೀಸರ್ ಸಮವಸ್ತ್ರದಲ್ಲಿ ನಗುತ್ತಿರುವ ವಿನಯ್ನ ಮುಖ. ನನ್ನ ಮಗನ ಭವಿಷ್ಯ ಎಂದು ಅವರು ಮನಸ್ಸಿನಲ್ಲೇ ಜಪಿಸುತ್ತಾ ಕತ್ತಲೆಯಲ್ಲಿ ಜಾರಿದರು. ಕಣ್ಣು ತೆರೆದಾಗ ಹೊಟ್ಟೆಯ ಬಲಬದಿಯಲ್ಲಿ ಭಯಂಕರವಾದ ಪ್ರಾಣಾಂತಿಕ ನೋವು ಕಾಣಿಸಿಕೊಂಡಿತು. ಯಾರೋ ಕಾದ ಸರಳುಗಳನ್ನು ದೇಹದ ಆಚೀಚೆ ತೂರಿಸಿದಂತೆ ಭಾಸವಾಗುತ್ತಿತ್ತು. ಅವರು ನೋವಿನಿಂದ ನರಳಲು ಬಯಸಿದರು, ಆದರೆ ಗಂಟಲು ಒಣಗಿತ್ತು. ಕೋಣೆಯಲ್ಲಿ ಅದೇ ದಲ್ಲಾಳಿ ನಿಂತಿದ್ದನು. ಅವನ ಕೈಯಲ್ಲಿ ಒಂದು ಭಾರವಾದ ಲಕೋಟೆ ಇತ್ತು. ತಗೋ ಮುದುಕ, ಪೂರ್ತಿ 5 ಲಕ್ಷ ಇದೆ. ಇದರಲ್ಲಿ ಔಷಧಿಯ ಚೀಟಿ ಕೂಡ ಇದೆ. ಸದ್ದಿಲ್ಲದೆ ಹಿಂದಿನ ಬಾಗಿಲಿಂದ ಹೊರಟು ಹೋಗು. ಮತ್ತು ಕೇಳು, ನೀನು ಯಾರಿಗಾದರೂ ಹೇಳಿದರೆ ಪೊಲೀಸ್ ಕೇಸ್ ನಿನ್ನ ತಲೆಯ ಮೇಲೆಯೇ ಹಾಕಿಸುತ್ತೇನೆ. ಇದೆಲ್ಲವೂ ಕಾನೂನುಬಾಹಿರ. ಹರಿರಾಮ್ ನಡುಗುವ ಕೈಗಳಿಂದ ಲಕೋಟೆಯನ್ನು ಹಿಡಿದರು. ಅವು ನೋಟುಗಳಲ್ಲ, ವಿನಯ್ನ ಜೀವನವಾಗಿತ್ತು. ನೋವಿನ ತೀವ್ರತೆಯಿಂದ ಅವರ ಮೈ ಬೆವರಿನಿಂದ ನೆಂದಿತ್ತು. ಅವರು ಕಷ್ಟಪಟ್ಟು ಎದ್ದರು. ಪ್ರತಿ ಹೆಜ್ಜೆಯಲ್ಲೂ ಅವರ ದೇಹ 2 ತುಂಡಾಗುತ್ತಿರುವಂತೆ ಅನಿಸುತ್ತಿತ್ತು. ಹೊಲಿಗೆಗಳು ಇನ್ನೂ ಹಸಿಯಾಗಿದ್ದವು, ಗಾಯ ತಾಜಾ ಆಗಿತ್ತು. ವೈದ್ಯರು ಕನಿಷ್ಠ 3 ದಿನ ವಿಶ್ರಾಂತಿ ಪಡೆಯಲು ಹೇಳಿದ್ದರು. ಆದರೆ ಅವರ ಬಳಿ 3 ಗಂಟೆಯೂ ಇರಲಿಲ್ಲ. ವಿನಯ್ನ ಇಂಟರ್ವ್ಯೂ ಇತ್ತು. ಅದಕ್ಕೂ ಮೊದಲೇ ಹಣ ಜಮಾ ಮಾಡಬೇಕಿತ್ತು. ಅತ್ತ ಬೆಳಗಾಗುತ್ತಿತ್ತು. ಅವರು ಆಸ್ಪತ್ರೆಯಿಂದ ಹೊರಬಂದರು. ಬೆಳಗಿನ ತಿಳಿ ಬೆಳಕು ಹರಡುತ್ತಿತ್ತು. ಮಳೆ ನಿಂತಿತ್ತು. ಆದರೆ ತಂಪಾದ ಗಾಳಿಯ ಅಲೆಗಳು ಅವರ ಗಾಯದ ಮೇಲೆ ಉಪ್ಪು ಸವರಿದಂತೆ ಮಾಡುತ್ತಿದ್ದವು. ರಿಕ್ಷಾ ಮಾಡಲು ಅವರ ಬಳಿ ಹಣವಿರಲಿಲ್ಲ, ಏಕೆಂದರೆ ಆಗಸ್ಟ್ 5 ಲಕ್ಷದಲ್ಲಿ 1 ರೂಪಾಯಿಯನ್ನು ಖರ್ಚು ಮಾಡಲು ಅವರು ಬಯಸಿರಲಿಲ್ಲ. ಅವರು ಕಾಲ್ನಡಿಗೆಯಲ್ಲೇ ಹೊರಟರು. ಮನೆಯ ದಾರಿ ಬಹಳ ದೂರವಿತ್ತು. ಹರಿರಾಮ್ ಆಗಾಗ ನಿಲ್ಲುತ್ತಿದ್ದರು, ಗೋಡೆಯ ಆಸರೆ ಪಡೆಯುತ್ತಿದ್ದರು ಮತ್ತು ದೀರ್ಘವಾದ ಉಸಿರು ಎಳೆಯುತ್ತಿದ್ದರು. ಅವರ ಮೈ ಬಣ್ಣ ಬಿಳಿಚಿಕೊಂಡಿತ್ತು, ತುಟಿಗಳು ಹಳದಿ ಬಣ್ಣಕ್ಕೆ ತಿರುಗಿದ್ದವು. ಹೊಟ್ಟೆಗೆ ಕಟ್ಟಿದ್ದ ಪಟ್ಟಿ ರಕ್ತದಿಂದ ಒದ್ದೆಯಾಗುತ್ತಿತ್ತು. ಅದನ್ನು ಅವರು ತಮ್ಮ ಅಂಗಿಯ ಕೆಳಗೆ ಮಲಿನವಾದ ಟವಲ್ನಿಂದ ಬಿಗಿದು ಕಟ್ಟಿ ಮುಚ್ಚಿಟ್ಟಿದ್ದರು. ದಾರಿಯಲ್ಲಿ ಅವರಿಗೆ ಎಡವಟ್ಟು ಆಗಿ ಮುಗ್ಗರಿಸಿದರು. ಮುಖದ ಮೇಲೆ ಬೀಳುವಾಗ ಕೈಗಳ ಆಸರೆ ಪಡೆದು ಹೊಟ್ಟೆಯನ್ನು ರಕ್ಷಿಸಿಕೊಂಡರು. ಬಾಯಿಂದ ಚೀತ್ಕಾರವೊಂದು ಹೊರಬಂದು ಗಂಟಲಲ್ಲೇ ಅಡಗಿತು. ಧೈರ್ಯ ತಂದುಕೋ ಹರಿರಾಮ್, ಧೈರ್ಯ ತಂದುಕೋ. ಇನ್ನೂ ಸ್ವಲ್ಪ ದೂರ. ವಿನಯ್ ನಿನಗಾಗಿ ಕಾಯುತ್ತಿರುತ್ತಾನೆ. ಅವರು ತಮಗೆ ತಾವೇ ಸಮಾಧಾನ ಮಾಡಿಕೊಂಡರು. ಅವರು ಮನೆಯ ಹೊಸ್ತಿಲಿಗೆ ತಲುಪಿದಾಗ ಸೂರ್ಯ ಉದಯಿಸಿದ್ದನು. ವಿನಯ್ ಬಾಗಿಲಲ್ಲಿ ಆತಂಕದಿಂದ ಅಲೆದಾಡುತ್ತಿದ್ದನು. ತಂದೆಯನ್ನು ಕಂಡ ತಕ್ಷಣ ಓಡಿಬಂದನು. ಅಪ್ಪ, ಎಲ್ಲಿ ಹೋಗಿದ್ದಿರಿ? ನಾನು ಎಷ್ಟು ಗಾಬರಿಯಾಗಿದ್ದೆ ಗೊತ್ತಾ? ಹರಿರಾಮ್ ಏನೂ ಹೇಳದೆ ನಡುಗುವ ಕೈಗಳಿಂದ ಆ ಲಕೋಟೆಯನ್ನು ವಿನಯ್ ಕಡೆಗೆ ನೀಡಿದರು. ವಿನಯ್ ಆಶ್ಚರ್ಯದಿಂದ ಲಕೋಟೆಯನ್ನು ತೆರೆದಾಗ ನೋಟಿನ ಕಂತೆಗಳನ್ನು ಕಂಡು ಅವನ ಕಣ್ಣುಗಳು ಅಗಲವಾದವು. ಅಪ್ಪ, ಇಷ್ಟೊಂದು ಹಣ! ನೀವು ಇದರ ವ್ಯವಸ್ಥೆ ಮಾಡಿದ್ರಾ? ನನಗೆ ನಂಬಲಕ್ಕೆ ಆಗುತ್ತಿಲ್ಲ. ಈಗ ನಾನು ಆಫೀಸರ್ ಆಗುತ್ತೇನೆ ಅಪ್ಪ, ನಾನು ಆಫೀಸರ್ ಆಗುತ್ತೇನೆ. ಸಂತೋಷದ ಭರದಲ್ಲಿ ವಿನಯ್ ಮುಂದಕ್ಕೆ ಬಂದು ತಂದೆಯನ್ನು ಜೋರಾಗಿ ತಬ್ಬಿಕೊಂಡನು. ವಿನಯ್ನ ಅಪ್ಪುಗೆಯ ಒತ್ತಡ ಹರಿರಾಮ್ ಅವರ ತಾಜಾ ಗಾಯದ ಮೇಲೆ ಬಿದ್ದಾಗ ವೃದ್ಧ ತಂದೆಯ ದೇಹದಲ್ಲಿ ನೋವಿನ ಅಲೆ ಹರಿಯಿತು. ಅವರ ಕಣ್ಣ ಮುಂದೆ ಕತ್ತಲೆ ಆವರಿಸಿತು, ಉಸಿರು ನಿಂತಂತಾಯಿತು. ಒಂದು ಕ್ಷಣ ಜೀವವೇ ಹೋಗುವಂತೆ ಅನಿಸಿತು. ಬಾಯಿಂದ ಸಣ್ಣದಾದ ನರಳಾಟ ಹೊರಬಂತು. ವಿನಯ್ ಅವರನ್ನು ಬಿಟ್ಟು ನೋಟುಗಳನ್ನು ಎಣಿಸಲು ಪ್ರಾರಂಭಿಸಿದನು. ಅವನು ಅದರಲ್ಲಿ ಎಷ್ಟು ಮಗ್ನನಾಗಿದ್ದನೆಂದರೆ ತಂದೆಯ ಮುಖದ ಬಿಳುಚುವಿಕೆಯನ್ನು ಗಮನಿಸಲಿಲ್ಲ. ಹಣೆಯ ಮೇಲಿನ ಬೆವರನ್ನು ನೋಡಲಿಲ್ಲ. ತಂದೆ ಗೋಡೆಗೆ ಒರಗಿ ಹೇಗೆ ನಿಂತಿದ್ದಾರೆಂಬುದನ್ನು ಗಮನಿಸಲಿಲ್ಲ. ಅಪ್ಪ, ನೀವು ಅದ್ಭುತ ಮಾಡಿಬಿಟ್ಟರಿ. ಹಣ ಎಲ್ಲಿಂದ ಬಂತು ಎಂದು ನಾನು ಕೇಳುವುದಿಲ್ಲ. ಬಸ್, ನಿಮಗೆ ತುಂಬಾ ಧನ್ಯವಾದಗಳು. ಈಗ ನಾನು ಹೊರಡುತ್ತೇನೆ. ಬ್ಯಾಂಕ್ ಬಂದ್ ಆಗಿಬಿಡುತ್ತದೆ. ವಿನಯ್ ಅವಸರದಲ್ಲಿ ಬೂಟುಗಳನ್ನು ಧರಿಸಿ ಬಾಗಿಲ ಕಡೆಗೆ ಓಡಿದನು. ಹೋಗುವಾಗ ಹಿಂತಿರುಗಿ ನಗುತ್ತಾ ಹೇಳಿದನು, ಅಪ್ಪ, ನನಗೆ ಮೊದಲ ಸಂಬಳ ಸಿಕ್ಕಿದಾಗ ನಿಮಗೆ ಹೊಸ ಬಟ್ಟೆ ಕೊಡಿಸುತ್ತೇನೆ. ವಿನಯ್ ಹೋದನು. ಹರಿರಾಮ್ ಬಾಗಿಲ ಚೌಕಟ್ಟನ್ನು ಹಿಡಿದು ಅಲ್ಲೇ ಕುಳಿತುಬಿಟ್ಟರು. ನಡುಗುವ ಕೈಗಳಿಂದ ತಮ್ಮ ಟವಲ್ ಸರಿಸಿದರು ಮತ್ತು ಹೊಟ್ಟೆಗೆ ಕಟ್ಟಿದ್ದ ಪಟ್ಟಿಯನ್ನು ನೋಡಿದರು. ಅದರ ಮೇಲೆ ರಕ್ತದ ತಾಜಾ ಕಲೆಗಳು ಉಬ್ಬಿ ಕಾಣುತ್ತಿದ್ದವು. ಅವರು ಆಕಾಶದ ಕಡೆಗೆ ನೋಡಿ ಸಣ್ಣದಾಗಿ ನಗುತ್ತಾ ಹೇಳಿದರು, ಹೇ ದೇವರೇ, ನಿನಗೆ ಧನ್ಯವಾದ. ನನ್ನ ಮಗ ಗೆದ್ದನು. ನನ್ನ ದೇಹದ ಒಂದು ಭಾಗ ಸೋತರೆ ಏನಾಯಿತು?
ಆದರೆ ತಾನು ಕೇವಲ ಕಿಡ್ನಿಯನ್ನು ಮಾರಿಲ್ಲ, ಬದಲಾಗಿ ತಮ್ಮ ಗೌರವ, ಮಮತೆ ಮತ್ತು ಮುಪ್ಪನ್ನು ಕೂಡ ಮಗನ ಪಾದಗಳಿಗೆ ಅರ್ಪಿಸಿದ್ದೇನೆ ಎಂಬ ಅರಿವು ಅವರಿಗಿರಲಿಲ್ಲ. ಆ ತ್ಯಾಗದ ಬೆಲೆಯನ್ನು ಮಗ ಬಹುಶಃ ಎಂದಿಗೂ ಅರ್ಥಮಾಡಿಕೊಳ್ಳಲಾರ. ಕೋಣೆಯಲ್ಲಿ ಮೌನವಿತ್ತು ಮತ್ತು ಹೊರಗೆ ಗಲ್ಲಿಯಲ್ಲಿ ವಿನಯ್ನ ವೇಗವಾದ ಹೆಜ್ಜೆಗಳ ಸದ್ದು ದೂರವಾಗುತ್ತಿತ್ತು. ದೂರ, ಬಹುದೂರ. ಕಾಲದ ಚಕ್ರ ತನ್ನ ವೇಗದಲ್ಲಿ ತಿರುಗುತ್ತಲೇ ಇತ್ತು ಮತ್ತು ಪರಿಸ್ಥಿತಿ ಎಂತಹ ತಿರುವು ಪಡೆಯಿತೆಂದರೆ ಆ ಹಳೆಯ ಕಚ್ಚಾ ಮನೆ ಮತ್ತು ಮುರಿದ ಮಂಚ ಕೇವಲ ಗತಕಾಲದ ಮಸುಕಾದ ಕನಸಾಗಿ ಉಳಿದವು. ಹರಿರಾಮ್ ಅವರ ರಕ್ತ, ಕಿಡ್ನಿಯ ತ್ಯಾಗ ಮತ್ತು ಅಸಂಖ್ಯಾತ ಪ್ರಾರ್ಥನೆಗಳ ಫಲವಾಗಿ ವಿನಯ್ಗೆ ಆ ಸರ್ಕಾರಿ ಹುದ್ದೆ ಸಿಕ್ಕಿತು. ಲಂಚದ ಕನಸನ್ನು ಅವನು ಬಾಲ್ಯದಿಂದಲೂ ಕಂಡಿದ್ದನು. ಕೆಲಸ ಸಿಕ್ಕಿದ ತಕ್ಷಣ ವಿನಯ್ನ ಪ್ರಪಂಚವೇ ಬದಲಾಯಿತು. ಸರ್ಕಾರದಿಂದ ಅವನಿಗೆ ಐಷಾರಾಮಿ ಬಂಗಲೆ ಸಿಕ್ಕಿತು. ಅದರ ಸುತ್ತಲೂ ಗಿಡಮರಗಳಿದ್ದು ತೋಟದ ಕೆಲಸಗಾರರು ಯಾವಾಗಲೂ ಕೆಲಸ ಮಾಡುತ್ತಿದ್ದರು. ಬಾಗಿಲಲ್ಲಿ ಹೊಳೆಯುವ ಸರ್ಕಾರಿ ವಾಹನ ಮತ್ತು ಡ್ರೈವರ್ ಸದಾ ಹಾಜರಿರುತ್ತಿದ್ದರು. ಆಫೀಸಿನಲ್ಲಿ ಡಜನ್ಗಟ್ಟಲೆ ನೌಕರರು ಅವನ ಒಂದು ಸನ್ನೆಗೆ ಕಾಯುತ್ತಿದ್ದರು. ವಿನಯ್ ಈಗ ಕೇವಲ ವಿನಯ್ ಆಗಿರಲಿಲ್ಲ, ವಿನಯ್ ಸಾಹೇಬ್ ಆಗಿದ್ದನು. ಹಣ ಮತ್ತು ಅಧಿಕಾರದ ಅಮಲು ಎಂತಹ ವಿಷವೆಂದರೆ ಅದು ಮನುಷ್ಯನ ರಕ್ತದಲ್ಲಿ ಬಹಳ ಮೌನವಾಗಿ ಇಳಿಯುತ್ತದೆ ಮತ್ತು ಮೊದಲು ಅವನ ನೆನಪುಗಳನ್ನು ಮಸುಕುಗೊಳಿಸುತ್ತದೆ. ವಿನಯ್ನ ಜೊತೆಯೂ ಇದೇ ಆಯಿತು. ತನ್ನ ಈ ಯಶಸ್ಸಿನ ತಳಹದಿಯಲ್ಲಿ ತನ್ನ ವೃದ್ಧ ತಂದೆಯ ಮೂಳೆ ಮತ್ತು ಮಾಂಸ ಬೆರೆತಿದೆ ಎಂಬುದನ್ನು ಅವನು ಮರೆತುಬಿಟ್ಟನು. ಆರಂಭದಲ್ಲಿ ಅವನು ತಂದೆಯ ಆರೈಕೆ ಮಾಡಿದನು. ಆದರೆ ಅವನು ಹೈ ಸೊಸೈಟಿಯ ಭಾಗವಾಗುತ್ತಿದ್ದಂತೆ ಅವನ ಆದ್ಯತೆಗಳು ಬದಲಾದವು. ಅವನು ದುಬಾರಿ ಬ್ರಾಂಡೆಡ್ ಸೂಟ್ ಧರಿಸುತ್ತಿದ್ದನು, ವಿದೇಶಿ ಪರ್ಫ್ಯೂಮ್ ಹಾಕುತ್ತಿದ್ದನು ಮತ್ತು ನಗರದ ಗಣ್ಯರ ಪಾರ್ಟಿಗಳಲ್ಲಿ ಭಾಗವಹಿಸುತ್ತಿದ್ದನು. ಇನ್ನೊಂದೆಡೆ ಹರಿರಾಮ್ ಅವರ ಯೌವನ ಮತ್ತು ಆರೋಗ್ಯ ಮಗನ ಭವಿಷ್ಯಕ್ಕಾಗಿ ಬಲಿಯಾಗಿತ್ತು. ಈಗ ವೇಗವಾಗಿ ಮುಪ್ಪು ಮತ್ತು ಕಾಯಿಲೆಯ ಸುಳಿಗೆ ಸಿಲುಕುತ್ತಿದ್ದರು. ಒಂದು ಕಿಡ್ನಿ ಹೋದ ನಂತರ ಅವರ ದೇಹ ಟೊಳ್ಳಾಗಿತ್ತು. ಅವರು ಆಗಾಗ ಕಾಯಿಲೆ ಬೀಳುತ್ತಿದ್ದರು. ಕೆಲವೊಮ್ಮೆ ರಕ್ತದೊತ್ತಡ, ಕೆಲವೊಮ್ಮೆ ವಿಪರೀತ ದೌರ್ಬಲ್ಯ. ವೈದ್ಯರು ಅವರಿಗೆ ಒಳ್ಳೆಯ ಆಹಾರ ಮತ್ತು ವಿಶ್ರಾಂತಿಗೆ ಸಲಹೆ ನೀಡಿದ್ದರು. ಆದರೆ ವಿನಯ್ ಬಳಿ ಈಗ ತಂದೆಯ ಊಟ ಅಥವಾ ಔಷಧಿಯ ಕಡೆ ಗಮನ ಹರಿಸಲು ಸಮಯವಿರಲಿಲ್ಲ. ಅವನು ತಿಂಗಳ ಆರಂಭದಲ್ಲಿ ಕೆಲಸದವನ ಕೈಯಲ್ಲಿ ಸ್ವಲ್ಪ ಹಣ ಕಳುಹಿಸಿ ತನ್ನ ಕರ್ತವ್ಯ ಮುಗಿಯಿತೆಂದು ಭಾವಿಸುತ್ತಿದ್ದನು. ಹರಿರಾಮ್ ಕೂಡ ಎಂದು ದೂರು ನೀಡಲಿಲ್ಲ. ಮಗ ಆಫೀಸರ್, ದೇಶಕ್ಕೆ ಮತ್ತು ಜನರಿಗೆ ಅವನ ಅಗತ್ಯವಿದೆ, ಅವನನ್ನು ತೊಂದರೆಪಡಿಸಬಾರದು ಎಂದು ಅವರು ಯೋಚಿಸುತ್ತಿದ್ದರು. ಅವರು ತಮ್ಮ ಹೊಟ್ಟೆಯ ಬಲಭಾಗದಲ್ಲಿ ಏಳುವ ನೋವನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದರು. ರಾತ್ರಿ ವೇಳೆ ನೋವಿನ ಅಲೆ ಎದ್ದಾಗ ಸಾಹೇಬರ ನಿದ್ದೆ ಕೆಡಬಾರದೆಂದು ಬಾಯಲ್ಲಿ ಬಟ್ಟೆ ತುರುಕಿಕೊಳ್ಳುತ್ತಿದ್ದರು. ಆದರೆ ವಿಪರ್ಯಾಸವೆಂದರೆ ಮನುಷ್ಯನ ಸ್ವಭಾವದಲ್ಲಿ ದ್ರೋಹದ ಕಲಬೆರಕೆ ಇದ್ದೇ ಇರುತ್ತದೆ. ವಿನಯ್ಗೆ ತನ್ನ ತಂದೆಯ ಇರುವಿಕೆಯೇ ಮನೆಯಲ್ಲಿ ಒಂದು ಹೊರೆಯಂತೆ ಅನ್ನಿಸತೊಡಗಿತು. ಅವನ ಶ್ರೀಮಂತ ಸ್ನೇಹಿತರು ಅಥವಾ ಅಧಿಕಾರಿಗಳು ಮನೆಗೆ ಬಂದಾಗ ಹರಿರಾಮ್ ಅವರ ಉಪಸ್ಥಿತಿ ಅವನಿಗೆ ಮುಜುಗರ ತರುತ್ತಿತ್ತು. ವೃದ್ಧ ತಂದೆ ಮಲಿನವಾದ ಕುರ್ತಾದಲ್ಲಿ ನೀರು ಕುಡಿಯಲು ಬಾಗಿಕೊಂಡು ಹೊರಬಂದರೆ ವಿನಯ್ನ ಕಣ್ಣುಗಳು ನಾಚಿಕೆಯಿಂದ ಬಾಗುತ್ತಿದ್ದವು. ಎಲ್ಲಾದರೂ ಯಾರಾದರೂ ಈ ಹಳ್ಳಿಯವನಂತಹ ವ್ಯಕ್ತಿ ಯಾರು? ಇವರು ನಿನ್ನ ತಂದೆಯೇ ಎಂದು ಕೇಳಿಬಿಡುತ್ತಾರೋ ಎಂಬ ಭಯ ಅವನಿಗೆ. ನಿಧಾನವಾಗಿ ವಿನಯ್ ಅವರನ್ನು ಡ್ರಾಯಿಂಗ್ ರೂಮಿಗೆ ಬಾರದಂತೆ ತಡೆದನು. ನಂತರ ಅವರ ಓಡಾಟವನ್ನು ಮನೆಯ ಹಿಂದಿನ ಕೋಣೆಗೆ ಸೀಮಿತಗೊಳಿಸಲಾಯಿತು. ಹರಿರಾಮ್ ಮೌನವಾಗಿ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸಿದರು, ಏಕೆಂದರೆ ಅವರ ದೃಷ್ಟಿಯಲ್ಲಿ ವಿನಯ್ನ ಸಂತೋಷವೇ ಎಲ್ಲವಾಗಿತ್ತು. ಆದರೆ ನಂತರ ಆ ಅಶುಭ ಸಂಜೆ ಕೂಡ ಬಂತು. ಅದು ತಂದೆ ಮಗನ ಸಂಬಂಧದ ಕೊನೆಯ ಕೊಂಡಿಯನ್ನು ಮುರಿದು ಹಾಕಿತು. ವಿನಯ್ ತನ್ನ ಪ್ರಮೋಷನ್ ಬಡ್ತಿ ಖುಷಿಯಲ್ಲಿ ಒಂದು ದೊಡ್ಡ ಪಾರ್ಟಿಯನ್ನು ಆಯೋಜಿಸಿದ್ದನು. ನಗರದ ಕಮಿಷನರ್, ನ್ಯಾಯಾಧೀಶರು ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳು ಆ ಪಾರ್ಟಿಯಲ್ಲಿ ಇದ್ದರು. ಬಂಗಲೆಯನ್ನು ಅಂದು ಮದುಮಗಳಂತೆ ಸಿಂಗರಿಸಲಾಗಿತ್ತು. ಲಾನ್ನಲ್ಲಿ ದೀಪಗಳು ಬೆಳಗುತ್ತಿದ್ದವು ಮತ್ತು ಅತ್ಯುತ್ತಮವಾದ ಖಾದ್ಯಗಳನ್ನು ತಯಾರಿಸಲಾಗಿತ್ತು. ವಿನಯ್ 3 ಪೀಸ್ ಸೂಟ್ ಧರಿಸಿ ಕೈಯಲ್ಲಿ ದುಬಾರಿ ಸಿಗಾರ್ ಹಿಡಿದು ಅತಿಥಿಗಳೊಂದಿಗೆ ಹರಟೆ ಹೊಡೆಯುತ್ತಿದ್ದನು. ಹರಿರಾಮ್ಗೆ ತಮ್ಮ ಕೋಣೆಯಿಂದ ಹೊರಬರಬಾರದು ಎಂದು ವಿನಯ್ ಖಡಕ್ ಎಚ್ಚರಿಕೆ ನೀಡಿದ್ದನು. ಆದರೆ ಕಾಯಿಲೆ ಯಾರ ಗುಲಾಮನೂ ಅಲ್ಲವಲ್ಲ. ದುರಾದೃಷ್ಟವಶಾತ್ ಅದೇ ರಾತ್ರಿ ಹರಿರಾಮ್ ಅವರ ಆರೋಗ್ಯ ಹದಗೆಟ್ಟಿತು. ಎದೆಯಲ್ಲಿ ಕಫ ಸಿಲುಕಿದ್ದರಿಂದ ಉಸಿರಾಡಲು ತುಂಬಾ ಕಷ್ಟವಾಗುತ್ತಿತ್ತು. ಅವರಿಗೆ ಆ ಕ್ಷಣ ನೀರಿನ ಅವಶ್ಯಕತೆ ತುಂಬಾ ಇತ್ತು. ಕೋಣೆಯಲ್ಲಿದ್ದ ಜಗ್ ಖಾಲಿಯಾಗಿತ್ತು. ಗಂಟಲಲ್ಲಿ ಮುಳ್ಳು ಚುಚ್ಚಿದಂತಾಗುತ್ತಿತ್ತು. ಅನಿವಾರ್ಯವಾಗಿ ಅವರು ನಡುಗುವ ಕಾಲುಗಳೊಂದಿಗೆ ಎದ್ದು ನೀರು ತರಲು ಅಡುಗೆಮನೆಯ ಕಡೆಗೆ ಹೋದರು. ಅದು ಲಾನ್ನ ದಾರಿಯಲ್ಲೇ ಇತ್ತು. ಅವರು ಲಾನ್ನ ಒಂದು ಮೂಲೆಯಿಂದ ಹಾದು ಹೋಗುತ್ತಿರುವಾಗ ಅವರಿಗೆ ವಿಪರೀತ ಕೆಮ್ಮು ಬಂತು. ಆ ನಿಶ್ಶಬ್ದ ವಾತಾವರಣದಲ್ಲಿ ಅವರ ಕೆಮ್ಮಿನ ಶಬ್ದ ಬಾಂಬ್ ಸ್ಫೋಟದಂತೆ ಕೇಳಿಸಿತು. ಎಲ್ಲರ ಕಣ್ಣುಗಳು ಅವರತ್ತ ತಿರುಗಿದವು. ಅತಿಥಿಗಳು ನೋಡಿದಾಗ ಒಬ್ಬ ದುರ್ಬಲ ರೋಗಿಷ್ಠ ಮುದುಕ ಅಸ್ತವ್ಯಸ್ತವಾದ ಬಟ್ಟೆ ಧರಿಸಿ ಕೆಮ್ಮುತ್ತಾ ಬಾಗಿ ನಿಂತಿದ್ದಾನೆ. ಗೋಡೆಯ ಆಸರೆ ಪಡೆದಿದ್ದಾನೆ.
ಇದನ್ನು ಕಂಡು ಒಂದು ಕ್ಷಣ ಇಡೀ ಪಾರ್ಟಿಯಲ್ಲಿ ಮೌನ ಆವರಿಸಿತು. ವಿನಯ್ನ ಸ್ನೇಹಿತನೊಬ್ಬನ ಪತ್ನಿ, ಒಬ್ಬ ಮಾಡರ್ನ್ ಮಹಿಳೆ, ಮೂಗಿನ ಮೇಲೆ ಟಿಶ್ಯೂ ಇಟ್ಟುಕೊಂಡು ಅಸಹ್ಯದಿಂದ ಹೇಳಿದಳು, ಓ ಮೈ ಗಾಡ್ ವಿನಯ್, ಇವರು ಯಾರು? ಇಷ್ಟು ದೊಡ್ಡ ಮನೆಯಲ್ಲಿ ಇಂತಹ ರೋಗಿ ಮತ್ತು ಕೊಳಕು ಕೆಲಸದವನನ್ನು ಏಕೆ ಇಟ್ಟುಕೊಂಡಿದ್ದೀಯಾ? ಇವನಿಂದ ಬ್ಯಾಕ್ಟೀರಿಯಾ ಹರಡಬಹುದು. ಇವನನ್ನು ತಕ್ಷಣ ಇಲ್ಲಿಂದ ಹೊರಹಾಕು. ಈ ಮಾತು ವಿನಯ್ನ ಎದೆಗೆ ಸುತ್ತಿಗೆಯಿಂದ ಹೊಡೆದಂತಾಯಿತು. ಕಮಿಷನರ್ ಸಾಹೇಬರು ಕೂಡ ಅಸಹ್ಯದಿಂದ ಹರಿರಾಮ್ ಅವರನ್ನು ನೋಡುತ್ತಿರುವುದನ್ನು ಅವನು ಕಂಡನು. ವಿನಯ್ನ ಮುಖಕೋಪ ಮತ್ತು ಅವಮಾನದಿಂದ ಕೆಂಪಾಯಿತು. ಅವನು ವೇಗವಾಗಿ ಮುಂದೆ ಹೋಗಿ ಕೆಲಸದವನಿಗೆ ಹರಿರಾಮ್ ಅವರನ್ನು ಒಳಗೆ ಕರೆದೊಯ್ಯಲು ಸನ್ನೆ ಮಾಡಿದನು ಮತ್ತು ತಾನು ಅತಿಥಿಗಳಲ್ಲಿ ಕ್ಷಮೆ ಕೇಳಿದನು. ಸಾರಿ ಎವ್ರಿವನ್, ಇವನು ಹಳ್ಳಿಯಿಂದ ಬಂದಿರುವ ಹಳೆಯ ಕೆಲಸದವನು. ಇವನ ಮಾನಸಿಕ ಸ್ಥಿತಿಯೂ ಸರಿಯಿಲ್ಲ. ನಾನು ನಿಮ್ಮೆಲ್ಲರಲ್ಲೂ ಕ್ಷಮೆ ಕೇಳುತ್ತೇನೆ. ವಿನಯ್ ಹೀಗೆ ಹೇಳಿದನಾದರೂ ಅವನೊಳಗೆ ಜ್ವಾಲಾಮುಖಿ ಸ್ಫೋಟಗೊಂಡಿತ್ತು. ಪಾರ್ಟಿ ಮುಗಿಯುವುದನ್ನು ಕಾಯುವುದು ಅವನಿಗೆ ಯುಗಗಳಷ್ಟು ದೀರ್ಘವಾಯಿತು. ತಡರಾತ್ರಿ ಕೊನೆಯ ಅತಿಥಿಯೂ ಹೋದ ನಂತರ ವಿನಯ್ ನೇರವಾಗಿ ಬಿರುಗಾಳಿಯಂತೆ ಹರಿರಾಮ್ ಅವರ ಕೋಣೆಗೆ ನುಗ್ಗಿದನು. ಹರಿರಾಮ್ ಆಗ ಮಂಚದ ಮೇಲೆ ಮಲಗಿ ಏದುಸಿರು ಬಿಡುತ್ತಿದ್ದರು. ಮಗನನ್ನು ಕಂಡು ಅವರು ಕಷ್ಟಪಟ್ಟು ನಗಲು ಪ್ರಯತ್ನಿಸಿದರು. ಬಹುಶಃ ತಮಗೆ ಉಸಿರಾಡಲು ತೊಂದರೆಯಾಗುತ್ತಿದೆ ಎಂದು ಹೇಳಲು ಬಯಸಿದ್ದರು. ಆದರೆ ವಿನಯ್ ಅವರಿಗೆ ಮಾತನಾಡಲು ಅವಕಾಶವನ್ನೇ ಕೊಡಲಿಲ್ಲ. ಸಾಕು, ತುಂಬಾನೇ ಆಯಿತು ಅಪ್ಪ, ವಿನಯ್ ಜೋರಾಗಿ ಕೂಗಿದನು. ಅವನ ಧ್ವನಿಯಲ್ಲಿ ತಾನು ಕೆಲಸದವರ ಮೇಲೆ ತೋರುವ ದರ್ಪವಿತ್ತು. ನಾನು ನಿಮಗೆ ಬೇಡ ಅಂತ ಹೇಳಿದ್ದೆ ಅಲ್ವಾ? ಹೊರಗೆ ಬರಬೇಡಿ ಅಂದಿದ್ದೆ. ಆದರೆ ನೀವು ನನ್ನ ಮಾತಿಗೆ ಯಾವ ಬೆಲೆಯೂ ಕೊಡಲಿಲ್ಲ. ಇಂದು ನನ್ನ ಪಾರ್ಟಿಗೆ ಎಂತಹವರು ಬಂದಿದ್ದರು ಗೊತ್ತಾ? ನಗರದ ದೊಡ್ಡ ದೊಡ್ಡ ಅಂತಸ್ತಿನ ಜನ. ಅವರ ಮುಂದೆ ನೀವು ನನ್ನ ಮರ್ಯಾದೆ ಕಳೆದರಿ. ಆ ಮಹಿಳೆ ನಿಮ್ಮನ್ನು ಕೆಲಸದವನು ಎಂದುಕೊಂಡರು ಮತ್ತು ನೀವು ನನ್ನ ತಂದೆ ಎಂದು ಹೇಳಲು ನನಗೆ ನಾಚಿಕೆಯಾಯಿತು. ಹೌದು, ನನಗೆ ನಾಚಿಕೆಯಾಗುತ್ತಿದೆ. ಒಬ್ಬ ಆಫೀಸರ್ನ ತಂದೆ ಇಷ್ಟು ಕಾಡು ಮನುಷ್ಯನಂತೆ ಮತ್ತು ಅಸಭ್ಯವಾಗಿರಲು ಹೇಗೆ ಸಾಧ್ಯ? ಇದನ್ನು ಕೇಳಿದ ಹರಿರಾಮ್ ಅವರ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ಯಾರ ಭವಿಷ್ಯಕ್ಕಾಗಿ ತಾವು ತಮ್ಮ ದೇಹವನ್ನೇ ಮಾರಿಕೊಂಡರೋ ಆ ಮಗ ತನ್ನನ್ನು ಅವಮಾನದ ಸಂಕೇತವೆಂದು ಭಾವಿಸುತ್ತಾನೆ ಎಂದು ಅವರು ಕನಸಲ್ಲೂ ಎಣಿಸಿರಲಿಲ್ಲ. ಅವರು ಏನನ್ನೋ ಹೇಳಲು ಬಯಸಿದರು. ಬಹುಶಃ ಮಗನೇ, ನನ್ನ ಕಿಡ್ನಿ ನಿನ್ನ ಭವಿಷ್ಯಕ್ಕಾಗಿ ಬಲಿಯಾಯಿತು, ಅದಕ್ಕೆ ನನ್ನ ಸೊಂಟ ಬಾಗಿರುವುದು ಎಂದು ಹೇಳಬೇಕೆಂದಿದ್ದರು. ಆದರೆ ಅವರು ಬಾಯಿ ತೆರೆಯಲಿಲ್ಲ. ವಿನಯ್ನ ಕೋಪ ಇನ್ನೂ ತಣ್ಣಗಾಗಿರಲಿಲ್ಲ. ಅವನು ಕೋಣೆಯ ಗೋಡೆಗಳ ಕಡೆಗೆ ಬೆರಳು ಮಾಡಿ ಹೇಳಿದನು, ನೋಡಿ ಅಪ್ಪ, ಈ ನಾಟಕ ಇನ್ನೂ ನಡೆಯಲ್ಲ. ನನಗೊಂದು ಸೋಷಿಯಲ್ ಸ್ಟೇಟಸ್ ಇದೆ. ನಾನು ಸೊಸೈಟಿಯಲ್ಲಿ ಮೈಂಟೇನ್ ಆಗಿರಬೇಕು. ನಿಮ್ಮ ಈ ಕೆಮ್ಮು ಮತ್ತು ಈ ಅವತಾರ ನನ್ನ ಲೈಫ್ ಸ್ಟೈಲ್ಗೆ ಮ್ಯಾಚ್ ಆಗುವುದಿಲ್ಲ. ಈ ಮಾನಸಿಕ ಒತ್ತಡವನ್ನು ನಾನು ಇನ್ನೂ ಸಹಿಸಲು ಸಾಧ್ಯವಿಲ್ಲ. ಅದಕ್ಕೆ ನಾನು ನಿರ್ಧರಿಸಿದ್ದೇನೆ. ನಾಳೆ ಬೆಳಿಗ್ಗೆ ನೀವು ನಿಮ್ಮ ಸಾಮಾನು ತೆಗೆದುಕೊಂಡು ಹಿಂದಿರುವ ಸರ್ವೆಂಟ್ ಕ್ವಾರ್ಟರ್ಗೆ ಶಿಫ್ಟ್ ಆಗಿಬಿಡಿ. ಆ ಜಾಗ ಬೇರೆಯೇ ಇದೆ. ಅಲ್ಲಿ ನಿಮ್ಮನ್ನು ಯಾರೂ ನೋಡುವುದಿಲ್ಲ ಮತ್ತು ನೀವು ನೆಮ್ಮದಿಯಿಂದ ಇರುತ್ತೀರಿ. ನಿಮ್ಮ ಊಟ ಇಲ್ಲಿಂದಲೇ ಕಳುಹಿಸಲಾಗುತ್ತದೆ ಮತ್ತು ದೇವರ ಆಣೆಗೂ ಮನೆಯ ಮುಂಭಾಗಕ್ಕೆ ಬರಲು ಪ್ರಯತ್ನಿಸಬೇಡಿ. ಇವು ಕೇವಲ ಶಬ್ದಗಳಾಗಿರಲಿಲ್ಲ, ಹರಿರಾಮ್ ಅವರ ಎದೆಯೊಳಗೆ ಇಳಿಯುತ್ತಿರುವ ಕಠಾರಿಗಳಾಗಿದ್ದವು. ವಿನಯ್ ಹೀಗೆ ಹೇಳಿ ತಿರುಗಿ ವೇಗವಾಗಿ ಹೊರನಡೆದನು. ಬಾಗಿಲು ಮುಚ್ಚಿದ ಸದ್ದಿನೊಂದಿಗೆ ಹರಿರಾಮ್ ಅವರೊಳಗೆ ಏನೋ ಮುರಿದು ಹೋಯಿತು. ಬಹುಶಃ ಅವರು ವರ್ಷಗಳಿಂದ ಪೋಷಿಸಿಕೊಂಡು ಬಂದಿದ್ದ ಭ್ರಮೆ. ಅದೇ ರಾತ್ರಿ ಆ ಭ್ರಮೆ ಕಲ್ಲಿನಂತೆ ಕುಸಿದುಬಿತ್ತು. ಅವರು ಇಡೀ ರಾತ್ರಿ ಕಲ್ಲಿನಂತಾದ ಕಣ್ಣುಗಳಿಂದ ಛಾವಣಿಯನ್ನು ದಿಟ್ಟಿಸುತ್ತಾ ಮಲಗಿದ್ದರು. ಅವರಿಗೆ ತಮ್ಮ ಆ ಆಪರೇಷನ್ ನೆನಪಾಯಿತು. ನಗುತ್ತಾ ಸಹಿಸಿಕೊಂಡ ಆ ನೋವು ನೆನಪಾಯಿತು. ಇಂದು ತಮ್ಮ ತ್ಯಾಗವೆಲ್ಲ ವ್ಯರ್ಥವಾಯಿತು ಎಂದು ಅವರಿಗೆ ಅನ್ನಿಸಿತು. ಅವರು ಬೆಳಗಾಗುವುದನ್ನು ಕಾಯಲಿಲ್ಲ. ಸಾಮಾನು ಎನ್ನಲು ಅವರ ಬಳಿ ಏನಿತ್ತು? ಒಂದು ಹಳೆಯ ಜಪಮಾಲೆ, 2 ಜೊತೆ ಬಟ್ಟೆ ಮತ್ತು ವಿನಯ್ನ ಬಾಲ್ಯದ ಫೋಟೋ. ಅವರು ನಡುಗುವ ಕೈಗಳಿಂದ ಆ ಫೋಟೋವನ್ನು ಎತ್ತಿಕೊಂಡರು. ಎದೆಗವಚಿಕೊಂಡು ತಮ್ಮ ಮೂಟೆಯಲ್ಲಿ ಹಾಕಿದರು. ಕೋಣೆಯ ಮೇಲೆ ಕೊನೆಯ ಬಾರಿ ಕಣ್ಣಾಡಿಸಿದರು. ಇದು ಮಗ ಹತ್ತಿರವಿದ್ದಾನೆಂಬ ಭಾವನೆಯೊಂದಿಗೆ ಅವರು ಬದುಕಿದ್ದ ಕೋಣೆ. ಆದರೆ ಈಗ ಇಲ್ಲಿ ಅವರಿಗೆ ಜಾಗವಿರಲಿಲ್ಲ. ಅವರು ಎದ್ದು ಚಪ್ಪಲಿ ಧರಿಸಿ ಬಾಗಿಲು ತೆರೆದು ಹೊರಬಂದರು. ರಾತ್ರಿಯ ಕೊನೆಯ ಜಾವವಾಗಿತ್ತು. ಬಂಗಲೆಯ ಲೈಟುಗಳು ಆರಿಸಿದ್ದವು. ಎಲ್ಲೆಡೆ ಮೌನವಿತ್ತು, ಆದರೆ ಈ ವೃದ್ಧ ತಂದೆಯ ಹೃದಯದಲ್ಲಿ ಅಲ್ಲ. ಅವರು ಲಾನ್ ದಾಟಿ ಗೇಟ್ ಕಡೆಗೆ ನಡೆದರು. ಗೇಟ್ನಲ್ಲಿದ್ದ ವಾಚ್ಮನ್ ಹರಿರಾಮ್ ಅವರನ್ನು ಗೌರವಿಸುತ್ತಿದ್ದನು. ಅವರನ್ನು ಕಂಡು ಬೆಚ್ಚಿಬಿದ್ದನು. ಬಾಬಾಜಿ, ಎಲ್ಲ ಸರಿಯಾಗಿದೆಯಾ? ಸರ್ವೆಂಟ್ ಕ್ವಾರ್ಟರ್ ಹಿಂದಿದೆ. ನೀವು ಗೇಟ್ ಕಡೆಗೆ ಏಕೆ ಹೋಗುತ್ತಿದ್ದೀರಿ? ಮತ್ತು ಈ ಸಾಮಾನು? ಹರಿರಾಮ್ ನಿಂತರು. ಹಿಂತಿರುಗಿ ಆ ಐಷಾರಾಮಿ ಮಹಲನ್ನು ನೋಡಿದರು. ಅದು ಅವರ ರಕ್ತ ಬೆವರಿನಿಂದ ನಿಂತಿತ್ತು. ಆದರೆ ಅದರಲ್ಲಿ ಅವರಿಗಾಗಿ 2 ಅಡಿ ಜಾಗವಿರಲಿಲ್ಲ.
ಅವರ ಕಣ್ಣಲ್ಲಿ ತೇವಾಂಶವಿತ್ತು, ಆದರೆ ದನಿಯಲ್ಲಿ ವಿಚಿತ್ರ ಸ್ವಾಭಿಮಾನವಿತ್ತು. ಅವರು ವಾಚ್ಮನ್ನ ಭುಜದ ಮೇಲೆ ಕೈ ಇಟ್ಟು ಹೇಳಿದರು, ಮಗನೇ, ಸರ್ವೆಂಟ್ ಕ್ವಾರ್ಟರ್ ಕೆಲಸದವರಿಗಾಗಿ ಇರುತ್ತದೆ, ನಾನು ತಂದೆ. ಮಗನ ಮನೆಯಲ್ಲಿ ತಂದೆಗೆ ಜಾಗವಿಲ್ಲದಿದ್ದರೆ ಕೆಲಸದವನಾಗಿ ಉಳಿಯಲು ನನಗೆ ಇಷ್ಟವಿಲ್ಲ. ನಾನು ಮರಳಿ ನನ್ನ ಮಣ್ಣಿಗೆ ಹೋಗುತ್ತಿದ್ದೇನೆ. ಅಲ್ಲಿ ಸ್ಟೇಟಸ್ ಇರುವುದಿಲ್ಲ, ನೆಮ್ಮದಿ ಇರುತ್ತದೆ. ವಾಚ್ಮನ್ ದಿಗ್ಭ್ರಮೆಗೊಂಡು ನೋಡುತ್ತಲೇ ಇದ್ದನು. ಹರಿರಾಮ್ ಗೇಟ್ ತೆರೆದರು. ಅವರು ಹಿಂದಿರುಗಿ ನೋಡಲಿಲ್ಲ. ರಸ್ತೆ ಉದ್ದವಾಗಿತ್ತು ಮತ್ತು ನಿರ್ಜನವಾಗಿತ್ತು, ಸರಿಯಾಗಿ ಅವರ ಬದುಕಿನಂತೆಯೇ. ಅವರು ನಿಧಾನವಾಗಿ ಕತ್ತಲೆಯಲ್ಲಿ ಕಳೆದುಹೋದರು. ಹಿಂದೆ ವಿನಯ್ ತನ್ನ ಮೆತ್ತನೆಯ ಹಾಸಿಗೆಯ ಮೇಲೆ ಕಲ್ಪನೆಯಿಲ್ಲದೆ ಮಲಗಿದ್ದನು. ಅವನ ಮನೆಯ ಛಾವಣಿ ಬಿದ್ದು ಹೋಗಿದೆ ಮತ್ತು ಈಗ ಅವನು ತೆರೆದ ಆಕಾಶದ ಕೆಳಗೆ ಬರುವ ಚಂಡಮಾರುತದ ದಯೆಯಲ್ಲಿದ್ದಾನೆ ಎಂಬ ಸಣ್ಣ ಕಲ್ಪನೆಯೂ ಅವನಿಗಿರಲಿಲ್ಲ. ತಂದೆಯನ್ನು ಮನೆಯಿಂದ ಹೊರಹಾಕಿದ ಸುಮಾರು 2 ವರ್ಷಗಳ ನಂತರ ಒಂದು ದಿನ ವಿನಯ್ ಸರ್ಕಾರಿ ಕೆಲಸದ ನಿಮಿತ್ತ ಆ ಪ್ರದೇಶದ ಮೂಲಕ ಹಾದುಹೋಗಬೇಕಾಯಿತು. ಅಲ್ಲಿ ಅವನ ಸ್ವಂತ ಹಳ್ಳಿಯಿತ್ತು. ಯಾವ ಯೋಚನೆಯಿಂದಲೋ ಅವನು ಚಾಲಕನಿಗೆ ಹಳ್ಳಿಯ ಕಚ್ಚಾ ರಸ್ತೆಗೆ ಕಾರನ್ನು ತಿರುಗಿಸಲು ಸೂಚನೆ ನೀಡಿದನು. ಬಹುಶಃ ಮನಸಾಕ್ಷಿಯ ಅಲ್ಪ ಕೊರತೆ ಎಚ್ಚರಗೊಂಡಿರಬಹುದು, ಅಥವಾ ಆ ಮುದುಕ ತಂದೆ ಈಗ ಯಾವ ಸ್ಥಿತಿಯಲ್ಲಿದ್ದಾರೆ ಎಂದು ನೋಡುವ ಕುತೂಹಲವಿರಬಹುದು. ಅವನ ಹೊಳೆಯುವ ಕಾರು ಹಳ್ಳಿಯ ಮಣ್ಣಿನ ಅಂಗಳದಲ್ಲಿ ನಿಂತಾಗ ಧೂಳಿನ ಮೋಡವೊಂದು ಎದ್ದಿತು. ವಿನಯ್ ಮೂಗಿನ ಮೇಲೆ ಕರವಸ್ತ್ರವನ್ನು ಇಟ್ಟುಕೊಂಡು ಕಾರಿನಿಂದ ಕೆಳಗಿಳಿದನು. ಎದುರಿನ ದೃಶ್ಯವೇ ಬೇರೆಯಾಗಿತ್ತು. ತಂದೆ ಕಾಯಿಲೆಯಿಂದ ಹಾಸಿಗೆಯ ಮೇಲೆ ಬಿದ್ದು ನರಳುತ್ತಿರಬಹುದು ಎಂದು ಅವನು ಅಂದುಕೊಂಡಿದ್ದನು. ಆದರೆ ಹರಿರಾಮ್ ಅಂಗಳದಲ್ಲಿ ಹಗ್ಗದ ಮಂಚದ ಮೇಲೆ ಕುಳಿತು ಹುಕ್ಕಾ ಸೇದುತ್ತಿರುವುದನ್ನು ಅವನು ಕಂಡನು. ಅವರ ಮುಖದಲ್ಲಿ ನಗರದ ಬಿಳುಪು ಮತ್ತು ಆತಂಕದ ಬದಲಿಗೆ ವಿಚಿತ್ರವಾದ ಆತ್ಮೀಯ ನೆಮ್ಮದಿ ಮತ್ತು ಕೆಂಪು ಛಾಯೆಯಿತ್ತು. ಬಟ್ಟೆಗಳು ಸಾಧಾರಣವಾಗಿದ್ದರೂ ಸ್ವಚ್ಛವಾಗಿದ್ದವು. ವಿನಯ್ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಮುಂದೆ ಬಂದನು. ಅಪ್ಪ ಎಂದು ಅವನು ಕರೆದನು. ಹರಿರಾಮ್ ತಲೆ ಎತ್ತಿದರು. ಮಗನನ್ನು ನೋಡಿ ಅವರ ಕಣ್ಣುಗಳಲ್ಲಿ ಆ ಹಳೆಯ ಹೊಳಪು ಮರಳಿತು. ಆದರೆ ಈ ಬಾರಿ ಆ ಕಣ್ಣುಗಳಲ್ಲಿ ತಮ್ಮ ಮಗನ ಮೇಲಿನ ಪ್ರೀತಿಯ ಜೊತೆಗೆ ಒಂದು ಅಪರಿಚಿತ ಭಾವವೂ ಇತ್ತು. ವಿನಯ್ ಔಪಚಾರಿಕತೆಯನ್ನು ತೋರುತ್ತಾ ಹೇಳಿದನು, ಅಪ್ಪ, ನಾನು ಈ ದಾರಿಯಲ್ಲಿ ಹೋಗುತ್ತಿದ್ದೆ. ಅದಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗೋಣ ಎಂದುಕೊಂಡೆ. ನಗರದಲ್ಲಿ ದೊಡ್ಡ ವೈದ್ಯರೊಂದಿಗೆ ಮಾತನಾಡಿದ್ದೇನೆ. ನೀವು ನನ್ನೊಂದಿಗೆ ಬನ್ನಿ. ನಾನು ನಿಮಗೆ ಅತ್ಯುತ್ತಮ ಚಿಕಿತ್ಸೆ ಕೊಡಿಸುತ್ತೇನೆ. ಅಲ್ಲಿ ನಿಮಗೆ ಎಲ್ಲ ರೀತಿಯ ಸೌಕರ್ಯಗಳು ಸಿಗುತ್ತವೆ. ಇಲ್ಲಿಯ ಧೂಳು ಮಣ್ಣಿನಲ್ಲಿ ನೀವು ಕಾಯಿಲೆ ಬೀಳುತ್ತೀರಿ. ಹರಿರಾಮ್ ಹುಕ್ಕಾದ ಕೊಡವೆಯನ್ನು ಪಕ್ಕಕ್ಕಿಟ್ಟು ವ್ಯಂಗ್ಯವಿಲ್ಲದ ಆದರೆ ತೇವಾಡಗಿದ್ದ ಮುಗುಳ್ನಗೆಯೊಂದಿಗೆ ಮಗನನ್ನು ನೋಡಿದರು. ಅವರು ಬಹಳ ಪ್ರೀತಿಯಿಂದ ಉತ್ತರಿಸಿದರು, ಬೇಡ ಮಗು, ನಾನು ಇಲ್ಲಿ ತುಂಬಾ ಸಂತೋಷವಾಗಿದ್ದೀನಿ. ನಗರದ ಗಾಳಿ ಈಗ ನನಗೆ ಒಗ್ಗುವುದಿಲ್ಲ. ಮತ್ತು ನೀನು ದೊಡ್ಡ ಅಧಿಕಾರಿ, ನಿನ್ನ ಅಂತಸ್ತು ತುಂಬಾ ದೊಡ್ಡದು. ನಾನು ಅಲ್ಲಿಗೆ ಬಂದರೆ ಮತ್ತೆ ಚುಚ್ಚುಮಾತುಗಳನ್ನು ಸಹಿಸಬೇಕಾಗುತ್ತದೆ. ಮತ್ತೆ ನಿನ್ನ ಅತಿಥಿಗಳಿಗೆ ಕೆಟ್ಟದಾಗಿ ಕಾಣುತ್ತದೆ. ನನ್ನನ್ನು ಇಲ್ಲೇ ಇರಲು ಬಿಡು. ಇಲ್ಲಿ ನನ್ನ ಕೆಮ್ಮಿನಿಂದ ಯಾರಿಗೂ ತೊಂದರೆಯಾಗುವುದಿಲ್ಲ. ಬದಲಾಗಿ ಜನ ಯೋಗಕ್ಷೇಮ ವಿಚಾರಿಸಲು ಕುಳಿತುಕೊಳ್ಳುತ್ತಾರೆ. ವಿನಯ್ ಈ ಉತ್ತರದಿಂದ ಸ್ವಲ್ಪ ಮುಜುಗರ ಮತ್ತು ಸ್ವಲ್ಪ ಸಿಡಿಮಿಡಿಗೊಂಡನು. ಅವನು ಏನನ್ನೋ ಹೇಳಲು ಹೋಗುವಷ್ಟರಲ್ಲೇ ಒಳಗಿನ ಕೋಣೆಯಿಂದ ಗಟ್ಟಿಮುಟ್ಟಾದ ದೇಹದ ಒಬ್ಬ ಯುವಕ ಹೊರಬಂದನು. ಅವನ ವಯಸ್ಸು ಸುಮಾರು 35 ವರ್ಷವಿರಬಹುದು. ಅವನ ಕೈಯಲ್ಲಿ ಬಿಸಿ ಹಾಲಿನ ಲೋಟವಿತ್ತು. ಅವನು ವಿನಯ್ಗೆ ನಮಸ್ಕಾರ ಮಾಡಿದನು ಮತ್ತು ಬಹಳ ಗೌರವದಿಂದ ಲೋಟವನ್ನು ಹರಿರಾಮ್ ಅವರ ಕೈಗೆ ನೀಡುತ್ತಾ, ಚಾಚಾಜಿ, ಇದನ್ನು ಕುಡಿಯಿರಿ. ಇದು ನಿಮ್ಮ ಎದೆಗೆ ತುಂಬಾ ಒಳ್ಳೆಯದು ಎಂದು ವೈದ್ಯರು ಹೇಳಿದ್ದಾರೆ ಎಂದನು. ವಿನಯ್ ಹಣೆಯ ಮೇಲೆ ಸುಕ್ಕು ಮೂಡಿಸುತ್ತಾ ಅವನನ್ನು ನೋಡಿದನು. ಆ ಯುವಕ ಅವನಿಗೆ ಪರಿಚಯದವನಂತೆ ಕಂಡನು. ಹರಿರಾಮ್ ಯುವಕನ ತಲೆಯ ಮೇಲೆ ಪ್ರೀತಿಯಿಂದ ಕೈಯಿಡುತ್ತಾ ಪರಿಚಯ ಮಾಡಿಸಿದರು. ವಿನಯ್, ಗುರುತು ಸಿಕ್ಕಿತೆ? ಇವನು ರಮೇಶ್, ನಮ್ಮ ಹಳೆಯ ನೆರೆಹೊರೆಯವರ ಮಗ. ಅದೇ ಅನಾಥ ಮಗು. ಬಾಲ್ಯದಲ್ಲಿ ನಾನು ಆಗಾಗ ನನ್ನ ಹತ್ತಿರ ಕೂರಿಸಿಕೊಂಡು ಬೂಟು ಹೊಲಿಯುವುದನ್ನು ಕಲಿಸುತ್ತಿದ್ದೆ ಮತ್ತು ಊಟ ತಿನ್ನಿಸುತ್ತಿದ್ದನಲ್ಲ, ಅವನೇ. ಇಂದು ಇವನು ದೊಡ್ಡವನಾಗಿದ್ದಾನೆ. ನಾನು ಹಳ್ಳಿಗೆ ಬಂದಾಗಿನಿಂದ ಇವನೇ ನನ್ನನ್ನು ನೋಡಿಕೊಳ್ಳುತ್ತಿದ್ದಾನೆ. ಇವನು ನನ್ನ ಮಗನಾಗಿ ನನ್ನ ಸೇವೆ ಮಾಡುತ್ತಾನೆ. ನನ್ನ ಔಷಧಿ, ನನ್ನ ಬಟ್ಟೆ ಅಷ್ಟೇ ಅಲ್ಲದೆ ನನ್ನ ಬದುಕಿನ ಪ್ರತಿಯೊಂದು ಅಗತ್ಯದ ಕಾಳಜಿಯನ್ನು ಇವನೇ ವಹಿಸುತ್ತಾನೆ. ವಿನಯ್ ರಮೇಶ್ನನ್ನು ತಲೆಯಿಂದ ಕಾಲಿನವರೆಗೂ ಬಹಳ ದ್ವೇಷ ಮತ್ತು ಅಸಹ್ಯದಿಂದ ನೋಡಿದನು. ರಮೇಶ್ನ ಬಟ್ಟೆಗಳು ಸಾಧಾರಣವಾಗಿದ್ದವು ಮತ್ತು ಕಾಲಿನಲ್ಲಿ ಹಳೆಯ ಚಪ್ಪಲಿಗಳಿದ್ದವು. ವಿನಯ್ನ ದೃಷ್ಟಿಯಲ್ಲಿ ಅವನು ಕೇವಲ ಒಬ್ಬ ಹಳ್ಳಿಯ ಅನಕ್ಷರಸ್ಥನಾಗಿದ್ದನು. ಅಷ್ಟು ಕೆಳಮಟ್ಟದ ವ್ಯಕ್ತಿಯೊಂದಿಗೆ ಮಾತನಾಡುವುದನ್ನು ವಿನಯ್ನ ಅಹಂಕಾರ ಒಪ್ಪಲಿಲ್ಲ. ಅವನು ಕೋಪಗೊಂಡು ಹೇಳಿದನು, ಅಪ್ಪ, ನೀವು ಕೂಡ ಎಂಥವರ ಸಹವಾಸ ಮಾಡುತ್ತಿದ್ದೀರಿ? ಈ ಜನ ಸ್ವಾರ್ಥವಿಲ್ಲದೆ ಯಾರ ಸೇವೆಯನ್ನೂ ಮಾಡುವುದಿಲ್ಲ. ಖಂಡಿತ ಇವನ ಕಣ್ಣು ನಿಮ್ಮ ಆಸ್ತಿಪಾಸ್ತಿಯ ಮೇಲಿರುತ್ತದೆ.
ಎಚ್ಚರಿಕೆಯಿಂದಿರಿ. ಅರ್ಥವಾಯಿತಲ್ಲವೇ ನಿಮಗೆ? ರಮೇಶ್ ವಿನಯ್ನ ಮಾತನ್ನು ಕೇಳಿಸಿಕೊಂಡನು. ಆದರೆ ಅವನು ತಲೆ ತಗ್ಗಿಸಿದನು ಮತ್ತು ಯಾವುದೇ ಉತ್ತರ ನೀಡಲಿಲ್ಲ. ಕೇವಲ ಮೌನವಾಗಿ ಹರಿರಾಮ್ ಅವರ ಕಾಲು ಒತ್ತಲು ಕುಳಿತುಕೊಂಡನು. ಈ ದೃಶ್ಯವನ್ನು ನೋಡಿ ವಿನಯ್ಗೆ ಒಬ್ಬ ಹೊರಗಿನವನು ತನ್ನ ತಂದೆಯ ಮಗನಾಗಿ ಕುಳಿತಿದ್ದಾನೆ ಎಂಬ ಹತಾಶೆ ಉಂಟಾಯಿತು. ವಾಸ್ತವವಾಗಿ ಆ ಸಂಬಂಧವನ್ನು ಅವನೇ ತಿರಸ್ಕರಿಸಿದ್ದನು. ಅವನು ತನ್ನ ಟೈ ಸರಿಪಡಿಸಿಕೊಂಡು ಬಹಳ ನಿರ್ಲಕ್ಷ್ಯದಿಂದ ಹೇಳಿದನು, ಸರಿ ಅಪ್ಪ, ನಿಮ್ಮ ಇಷ್ಟ. ನಾನು ನಿಮ್ಮ ಒಳ್ಳೆಯದಕ್ಕಾಗಿಯೇ ಹೇಳುತ್ತಿದ್ದೆ. ನಿಮಗೆ ಇದೇ ರೀತಿಯ ಕೊಳಕು ಮತ್ತು ಇಂತಹ ಜನರ ಮಧ್ಯೆ ಇರುವುದು ಇಷ್ಟವಾದರೆ ನಾನೇನು ಮಾಡಲು ಸಾಧ್ಯ? ಹೀಗೆ ಹೇಳಿ ವಿನಯ್ ಹಿಂದಿರುಗಿ ನೋಡದೆ ಕಾರಿನಲ್ಲಿ ಹೋಗಿ ಕುಳಿತನು. ಕಾರು ಧೂಳು ಹಾರಿಸುತ್ತಾ ಮತ್ತೆ ನಗರದ ಕಡೆಗೆ ಹೊರಟಿತು. ತಾನು ಯಾರನ್ನು ಅಸಹ್ಯದಿಂದ ನೋಡಿದ್ದನೋ ಅದೇ ರಮೇಶ್ ತನ್ನ ಹಣೆಬರಹವನ್ನು ನಿರ್ಧರಿಸಲಿದ್ದಾನೆ ಎಂಬ ಅಂದಾಜು ವಿನಯ್ಗೆ ಇರಲಿಲ್ಲ. ಅವನು ಯಾವ ಅಂತಸ್ತಿನ ಅಮಲಿನಲ್ಲಿ ತನ್ನ ತಂದೆಯನ್ನು ಬಿಟ್ಟು ಬಂದಿದ್ದಾನೋ ಆ ಅಮಲು ಬಹಳ ಬೇಗನೆ ನುಚ್ಚುನೂರಾಗಲಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ. 10 ವರ್ಷಗಳ ಸಮಯ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲೇ ಕಳೆದುಹೋಯಿತು. ಸಮಯ ಎಂದಿಗೂ ನಿಲ್ಲುವುದಿಲ್ಲ, ಆದರೆ ತನ್ನ ಹಿಂದೆ ಅಳಿಸಲಾಗದಂತಹ ಗುರುತುಗಳನ್ನು ಬಿಟ್ಟು ಹೋಗುತ್ತದೆ. ಆಗಸ್ಟ್ 10 ವರ್ಷಗಳಲ್ಲಿ ವಿನಯ್ ಸಾಕಷ್ಟು ಅಭಿವೃದ್ಧಿ ಹೊಂದಿದನು. ಪ್ರಾಮಾಣಿಕ ಜನರು ಏರಲು ವರ್ಷಗಟ್ಟಲೆ ತೆಗೆದುಕೊಳ್ಳುವ ಆ ಎಲ್ಲಾ ಮೆಟ್ಟಿಲುಗಳನ್ನೂ ಅವನು ದಾಟಿ ಬಂದಿದ್ದನು. ಈಗ ಅವನು ಕೇವಲ ಒಬ್ಬ ಅಧಿಕಾರಿಯಾಗಿರಲಿಲ್ಲ, ಇಡೀ ಇಲಾಖೆಯ ಸೈತಾನನಾಗಿದ್ದನು. ಲಂಚ ಈಗ ಅವನ ಅಗತ್ಯವಾಗಿರಲಿಲ್ಲ, ಬದಲಾಗಿ ಅಭ್ಯಾಸ ಮತ್ತು ದುರಾಸೆಯಾಗಿತ್ತು. ಅವನ ಬ್ಯಾಂಕ್ ಖಾತೆಗಳು ಕಪ್ಪು ಹಣದಿಂದ ಉಕ್ಕಿ ಹರಿಯುತ್ತಿದ್ದವು. ನಗರದ ಅತ್ಯಂತ ದುಬಾರಿ ಪ್ರದೇಶದಲ್ಲಿ ಅವನ ಫಾರ್ಮ್ ಹೌಸ್ ಇತ್ತು. ಗ್ಯಾರೇಜ್ನಲ್ಲಿ ಕೋಟ್ಯಂತರ ರೂಪಾಯಿಗಳ ಐಷಾರಾಮಿ ಕಾರುಗಳು ನಿಂತಿದ್ದವು. ಅವನ ಅಂತಸ್ತಿನ ಮಟ್ಟ ಎಷ್ಟಿತ್ತೆಂದರೆ ದೊಡ್ಡ ದೊಡ್ಡ ಮಂತ್ರಿಗಳು ಮತ್ತು ಅಧಿಕಾರಿಗಳು ಕೂಡ ಅವನನ್ನು ಭೇಟಿಯಾಗಲು ಸಮಯ ತೆಗೆದುಕೊಳ್ಳುತ್ತಿದ್ದರು. ಹರಿರಾಮ್ ಅವರ ಹೆಸರು ಮತ್ತು ಮುಖ ಅವನ ಮನಸ್ಸಿನ ಯಾವುದೋ ಆಳವಾದ ಕತ್ತಲೆಯಲ್ಲಿ ಹೂತುಹೋಗಿತ್ತು. ಅಪರೂಪಕ್ಕೆ ಯಾವಾಗಲಾದರೂ ಅವನು ಒಬ್ಬಂಟಿಯಾಗಿದ್ದಾಗ ಅಥವಾ ಮದ್ಯದ ನಶೆಯಲ್ಲಿದ್ದಾಗ ಈ ಮನೆಯಿಂದ ಒಬ್ಬ ಮುದುಕನನ್ನು ಹೊರಹಾಕಲಾಗಿತ್ತು ಎಂಬ ಮಸುಕಾದ ಕನಸು ಬೀಳುತ್ತಿತ್ತು. ಆದರೆ ಅವನು ತಕ್ಷಣವೇ ಆ ಆಲೋಚನೆಯನ್ನು ಕೊಡವಿ ಹಾಕುತ್ತಿದ್ದನು, ಏಕೆಂದರೆ ಅವನ ಮನಸಾಕ್ಷಿಯ ದನಿ ಚಿನ್ನದ ನಾಣ್ಯಗಳ ಸದ್ದಿನಲ್ಲಿ ಅಡಗೋಗಿತ್ತು. ತನಗೆ ಇನ್ನು ಯಾರ ಅಗತ್ಯವೂ ಇಲ್ಲ ಎಂದು ವಿನಯ್ ಭಾವಿಸಿದ್ದನು. ತನ್ನ ಬಳಿಯಿರುವ ಸಂಪತ್ತು ಪ್ರತಿಯೊಂದು ಬಾಗಿಲನ್ನು ತೆರೆಯಬಲ್ಲದು ಮತ್ತು ಪ್ರತಿಯೊಂದು ಬಾಯಿಯನ್ನು ಮುಚ್ಚಿಸಬಲ್ಲದು ಎಂಬ ಸಂಪೂರ್ಣ ನಂಬಿಕೆ ಅವನಿಗಿತ್ತು. ಆದರೆ ದೇವರ ಲಾಠಿ ಸದ್ದಿಲ್ಲದೆ ಏಟು ನೀಡುತ್ತದೆ ಎಂಬುದನ್ನು ಅವನು ಮರೆತಿದ್ದನು. ಅದು ಅಪ್ಪಳಿಸಿದಾಗ ರಕ್ಷಿಸಲು ಯಾವ ಆಸರೆಯೂ ಸಿಗುವುದಿಲ್ಲ. ಅದೇ ರೀತಿ ಅವನ ಪಾಪದ ಕೊಡ ಈಗ ತುಂಬಿತ್ತು. ಅವನ ಕರ್ಮಗಳ ಫಲ ಸಿಗುವ ಆರಂಭ ಒಂದು ಸಾಮಾನ್ಯ ಘಟನೆಯಿಂದ ಆಯಿತು. ಒಂದು ದಿನ ಅವನ ಕಚೇರಿಗೆ ಅತಿಯಾದ ವಯಸ್ಸಾದ ಮತ್ತು ಅಸಹಾಯಕನಾದ ಒಬ್ಬ ವ್ಯಕ್ತಿ ತನ್ನ ಪಿಂಚಣಿಯ ಕಡತವನ್ನು ತೆಗೆದುಕೊಂಡು ಬಂದನು. ಆ ವ್ಯಕ್ತಿ ನಡುಗುವ ಕೈಗಳಿಂದ ವಿನಯ್ ಮುಂದೆ ನಿಂತು ಬೇಡಿಕೊಳ್ಳುತ್ತಿದ್ದನು, ಸಾಹೇಬರೇ, ನನ್ನ ಮನೆಯಲ್ಲಿ ಊಟಕ್ಕೂ ಗತಿಯಿಲ್ಲ. ನನ್ನ ಮಗಳು ಕಾಯಿಲೆಯಿಂದ ಬಳಲುತ್ತಿದ್ದಾಳೆ. ದೇವರಿಗಾಗಿ ನನ್ನ ಕಾಗದಗಳಿಗೆ ಸಹಿ ಹಾಕಿಬಿಡಿ. ಆ ಮುದುಕನ ಮುಖ ಹರಿರಾಮ್ ಅವರಿಗೆ ಬಹಳ ಹೋಲುತ್ತಿತ್ತು. 10 ವರ್ಷಗಳ ಹಿಂದೆ ಹರಿರಾಮ್ ಸರ್ವೆಂಟ್ ಕ್ವಾರ್ಟರ್ ಕಡೆಗೆ ಹೋಗುವಾಗ ಅವರ ಕಣ್ಣಲ್ಲಿದ್ದ ಅದೇ ಅಸಹಾಯಕತೆ ಇವನ ಕಣ್ಣುಗಳಲ್ಲಿತ್ತು. ಆದರೆ ವಿನಯ್ನ ಹೃದಯ ಈಗ ಕಲ್ಲಾಗಿತ್ತು. ಅವನು ಬಹಳ ದ್ವೇಷದಿಂದ ಮುದುಕನನ್ನು ನೂಕುತ್ತಾ ಹೇಳಿದನು, ಏ ಮುದುಕ, ಇಲ್ಲಿ ಕಥೆ ಹೇಳಬೇಡ. ಫೈಲ್ ಮುಂದೆ ಹೋಗಬೇಕಾದರೆ ಪೂರ್ತಿ 500 ರೂಪಾಯಿ ಬೇಕು. ಇಲ್ಲದಿದ್ದರೆ ಇಲ್ಲಿಂದ ತೊಲಗು. ಆ ಮುದುಕ ಆಕಾಶದ ಕಡೆಗೆ ಬೆರಳು ಮಾಡಿ ಇಷ್ಟೇ ಹೇಳಿದನು, ಸಾಹೇಬರೇ, ನನ್ನ ದೇವರು ಎಲ್ಲವನ್ನೂ ನೋಡುತ್ತಿದ್ದಾನೆ, ನೆನಪಿರಲಿ. ನಂತರ ಅವನು ಹೊರಟು ಹೋದನು. ವಿನಯ್ ಈ ಮಾತಿಗೆ ನಕ್ಕನು, ಆದರೆ ಆ ಮುದುಕನ ಶಾಪ ಆಕಾಶದವರೆಗೂ ತಲುಪಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಅದೇ ರಾತ್ರಿ ವಿನಯ್ ತನ್ನ ಫಾರ್ಮ್ ಹೌಸ್ನಲ್ಲಿ ರಂಗಿನ ಮೋಜುಮಸ್ತಿಯಲ್ಲಿ ಕುಳಿತಿದ್ದಾಗ ಮತ್ತು ಐಷಾರಾಮಿ ಜೀವನದ ನರಕದಂತಹ ದುಶ್ಚಟಗಳಲ್ಲಿ ಮುಳುಗಿದ್ದಾಗ ಇದ್ದಕ್ಕಿದ್ದಂತೆ ಹೊರಗಿನಿಂದ ಸೈರನ್ ಶಬ್ದಗಳು ಕೇಳಿಸತೊಡಗಿದವು. ಅವನು ಏನನ್ನಾದರೂ ಅರ್ಥಮಾಡಿಕೊಳ್ಳುವ ಮೊದಲೇ ಮುಖ್ಯ ದ್ವಾರವು ಜೋರಾದ ಶಬ್ದದೊಂದಿಗೆ ಮುರಿದುಬಿತ್ತು. ಭ್ರಷ್ಟಾಚಾರ ನಿಗ್ರಹ ದಳ, ಆಂಟಿ ಕರಪ್ಷನ್ ಬ್ಯೂರೋ ಮತ್ತು ಪೊಲೀಸರ ದೊಡ್ಡ ತಂಡ ಒಳಗೆ ನುಗ್ಗಿತ್ತು. ಇದು ಸಾಮಾನ್ಯ ದಾಳಿಯಾಗಿರಲಿಲ್ಲ. ವಿನಯ್ ಕೂಗಿದನು, ನಾನು ಯಾರೆಂದು ನಿಮಗೆ ತಿಳಿದಿಲ್ಲ. ನಾನೀಗಲೇ ಐಜಿಗೆ ಫೋನ್ ಮಾಡುತ್ತೇನೆ. ನಾನು ಮನಸ್ಸು ಮಾಡಿದರೆ ಪ್ರಧಾನಮಂತ್ರಿಯನ್ನು ಕೂಡ ಕರೆಯಬಲ್ಲೆ. ಆದರೆ ಉಸ್ತುವಾರಿ ಅಧಿಕಾರಿ ಮುಂದೆ ಬಂದು ಅವನ ಕೆನ್ನೆಗೆ ಬಲವಾದ ಏಟು ನೀಡಿದರು. ಈ ಏಟು ಕೇವಲ ಅವನ ಕೆನ್ನೆಗೆ ಮಾತ್ರವಲ್ಲ, ಅವನ ಅಂತಸ್ತಿಗೂ ಬಿದ್ದಿತ್ತು. ನೀನು ಈಗ ಏನೂ ಅಲ್ಲ ವಿನಯ್, ನಿನ್ನ ಆಟ ಮುಗಿದಿದೆ ಎಂದು ಅಧಿಕಾರಿ ತಣ್ಣಗಿನ ದನಿಯಲ್ಲಿ ಹೇಳಿದರು. ವಿನಯ್ನ ಕಣ್ಣೆದುರೇ ಅವನ ಮನೆಯ ಶೋಧನೆ ಪ್ರಾರಂಭವಾಯಿತು. ಗೋಡೆಗಳಲ್ಲಿ ಅಳವಡಿಸಿದ್ದ ಲಾಕರ್ಗಳನ್ನು ಒಡೆಯಲಾಯಿತು.
ಮಲಗುವ ಕೋಣೆಯಲ್ಲಿ ಕಂತೆ ಕಂತೆ ಫೈಲ್ಗಳು ಹೊರಬಂದವು. ಸೀಲಿಂಗ್ ಅನ್ನು ಕಿತ್ತಾಗ ಅಲ್ಲಿಂದ ನೋಟಿನ ಕಂತೆಗಳ ಮಳೆಯಾಗತೊಡಗಿತು. ಅವುಗಳಲ್ಲಿ ಚಿನ್ನದ ಬಿಸ್ಕತ್ತುಗಳು, ವಜ್ರದ ಸೆಟ್ಗಳು ಮತ್ತು ವಿದೇಶಿ ಕರೆನ್ಸಿಯ ರಾಶಿಗಳು ಸಿಕ್ಕವು. ತಂಡದೊಂದಿಗೆ ಮಾಧ್ಯಮದವರೂ ಇದ್ದರು. ಕ್ಯಾಮೆರಾಗಳ ಫ್ಲಾಶ್ ಲೈಟ್ಗಳು ವಿನಯ್ನ ಮುಖದ ಮೇಲೆ ಸತತವಾಗಿ ಬೀಳುತ್ತಿದ್ದವು. ಫೋಟೋ ತೆಗೆಸಿಕೊಳ್ಳುವಾಗ ಒಂದಕ್ಕಿಂತ ಒಂದು ಪೋಸ್ಟ್ ನೀಡುತ್ತಿದ್ದ ಅದೇ ವಿನಯ್ ಇಂದು ಮುಖ ಮುಚ್ಚಿಕೊಂಡು ಓಡಾಡುತ್ತಿದ್ದನು. ಅವನಿಗೆ ಕೈಕೋಳ ತೊಡಿಸಲಾಯಿತು. ಯಾವ ಕೈಕೋಳದ ತಂಪು ಅವನ ರಕ್ತವನ್ನೇ ಹೆಪ್ಪುಗಟ್ಟಿಸಿತೋ ಅದೇ ಕೈಕೋಳ. ನಂತರ ಅವನನ್ನು ಎಳೆದುಕೊಂಡು ಹೊರಗೆ ತರಲಾಯಿತು. ಸಮಾಜದ ಯಾವ ಜನರ ಮೇಲೆ ಅವನು ದರ್ಪ ತೋರಿಸುತ್ತಿದ್ದನೋ ಅವರೇ ಇಂದು ತಮ್ಮ ಬಾಲ್ಕನಿಯಲ್ಲಿ ನಿಂತು ತಮಾಷೆ ನೋಡುತ್ತಿದ್ದರು ಮತ್ತು ವಿಡಿಯೋ ಮಾಡುತ್ತಿದ್ದರು. ನೋಡಿ, ಇವನೇ ಅಲ್ವಾ ತಾನು ಈ ಭೂಮಿಯ ಮೇಲಿನ ದೇವರು ಎಂದುಕೊಂಡಿದ್ದವನು? ಇಂದು ಕಳ್ಳನಂತೆ ಹೋಗುತ್ತಿದ್ದಾನೆ ಎಂದು ಯಾರೋ ಜೋರಾಗಿ ಹೇಳಿದರು. ಅದನ್ನು ಕೇಳಿ ವಿನಯ್ನ ತಲೆ ನಾಚಿಕೆಯಿಂದ ಬಾಗಿತು. ಅವನನ್ನು ಪೊಲೀಸ್ ವಾಹನದ ಹಿಂಭಾಗದಲ್ಲಿ ಪ್ರಾಣಿಯಂತೆ ನೂಕಿ ಎಸೆಯಲಾಯಿತು. ಆ ರಾತ್ರಿ ವಿನಯ್ನ ಜೀವನದ ಅತ್ಯಂತ ಭಯಾನಕ ರಾತ್ರಿಯಾಗಿತ್ತು. ಅವನನ್ನು ಪೊಲೀಸ್ ಠಾಣೆಯ ಒಂದು ಕೊಳಕು ಮತ್ತು ದುರ್ವಾಸನೆಯ ಕೋಣೆಯಲ್ಲಿ ಕೂಡಿಹಾಕಲಾಯಿತು. ಅಲ್ಲಿ ನೆಲದ ಮೇಲೆ ಹುಳಗಳು ಹರಿದಾಡುತ್ತಿದ್ದವು. ಗಾಳಿಯಲ್ಲಿ ಮೂತ್ರ ಮತ್ತು ಚರಂಡಿಯ ವಾಸನೆ ತುಂಬಿತ್ತು. ಅವನ ದುಬಾರಿ 3 ಪೀಸ್ ಸೂಟ್ ಮಣ್ಣಿನಲ್ಲಿ ಕರಕಲಾಗಿತ್ತು. ಸೊಳ್ಳೆಗಳು ಅವನ ನಾಜೂಕು ದೇಹವನ್ನು ಕಚ್ಚಿ ಹಿಂಸಿಸಿದವು. ಅವನಿಗೆ ಬಾಯಾರಿಕೆಯಾದಾಗ ಅವನು ಕಾವಲುಗಾರನನ್ನು ಕರೆದನು. ನನಗೆ ಬಾಯಾರಿಕೆಯಾಗಿದೆ, ನನಗಾಗಿ ಮಿನರಲ್ ವಾಟರ್ ತೆಗೆದುಕೊಂಡು ಬಾ. ಕಾವಲುಗಾರ ನಕ್ಕನು. ಕೊಳಕು ಪ್ಲಾಸ್ಟಿಕ್ ಲೋಟದಲ್ಲಿ ನಲ್ಲಿಯ ಬಿಸಿ ನೀರು ತಂದಿದ್ದೇನೆ. ಕುಡಿಯುವುದಿದ್ದರೆ ಕುಡಿ, ಇಲ್ಲದಿದ್ದರೆ ಸಾಯಿ. ವಿನಯ್ ಆ ನೀರನ್ನು ಕುಡಿದಾಗ ಅವನಿಗೆ ತನ್ನ ಹಳೆಯ ಎಲ್ಲಾ ದುಶ್ಚಟಗಳು ನೆನಪಾಗಿ ಅವನು ಅಳಲು ಪ್ರಾರಂಭಿಸಿದನು. ತನ್ನ ಅಸ್ವಸ್ಥ ತಂದೆಗೆ ನೀರು ಕೊಡುವ ಬದಲು ಅವರನ್ನು ಹೇಗೆ ಗದರಿಸಿದ್ದೆ ಎಂಬುದು ಅವನಿಗೆ ನೆನಪಾಯಿತು. ಇಂದು ಪ್ರಕೃತಿ ಅವನನ್ನು ಅದೇ ಜಾಗಕ್ಕೆ ತಂದು ನಿಲ್ಲಿಸಿತ್ತು. ಮುಂದಿನ ಕೆಲವು ದಿನಗಳಲ್ಲಿ ಅವನ ಇಡೀ ಪ್ರಪಂಚವೇ ನಾಶವಾಯಿತು. ಪತ್ರಿಕೆಗಳ ಮುಖಪುಟಗಳಲ್ಲಿ ಅವನ ಮಾನಹಾನಿಯ ಸುದ್ದಿಗಳೇ ರಾರಾಜಿಸುತ್ತಿದ್ದವು. ಅವನ ಎಲ್ಲಾ ಖಾತೆಗಳನ್ನು ಸೀಲ್ ಮಾಡಲಾಯಿತು. ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಯಿತು. ಮತ್ತು ಅತಿದೊಡ್ಡ ವಿಷಯವೆಂದರೆ ಅವನ ಪಾರ್ಟಿಗಳಲ್ಲಿ ಮತ್ತು ಅವನ ಹಣದಲ್ಲೇ ಬದುಕುತ್ತಿದ್ದ ತಾನು ತನ್ನ ಅತಿದೊಡ್ಡ ಹಿತೈಷಿಗಳು ಎಂದುಕೊಂಡಿದ್ದ ಸ್ನೇಹಿತರಲ್ಲಿ ಒಬ್ಬರೂ ಅವನನ್ನು ಭೇಟಿಯಾಗಲು ಠಾಣೆಗೆ ಬರಲಿಲ್ಲ. ಬದಲಾಗಿ ಅವರೆಲ್ಲರೂ ಮೋಸಗಾರರೆಂದು ಮತ್ತು ಅವನ ವಿರುದ್ಧವೇ ಸರ್ಕಾರಿ ಸಾಕ್ಷಿಯಾಗಿ ಸಾಕ್ಷ್ಯ ನೀಡಲು ಸಿದ್ಧರಾಗಿದ್ದಾರೆ ಎಂಬ ಸುದ್ದಿ ಹರಡಿತು. ವಿನಯ್ ಸಂಪೂರ್ಣವಾಗಿ ಒಂಟಿಯಾಗಿದ್ದನು. ಅವನ ಅಹಂಕಾರ ಮಣ್ಣು ಪಾಲಾಗಿತ್ತು. ಕೆಲವು ದಿನಗಳ ನಂತರ ಅವನು ಭಾರಿ ಶುಲ್ಕ ನೀಡಿ ನೇಮಿಸಿಕೊಂಡಿದ್ದ ಅವನ ವಕೀಲ ನಿರಾಶೆಯಿಂದ ತಲೆ ತಗ್ಗಿಸಿ ಅವನನ್ನು ಭೇಟಿಯಾಗಲು ಬಂದನು. ವಿನಯ್ ಸರಳುಗಳ ಹಿಂದಿನಿಂದ ಆತುರದಿಂದ ಕೇಳಿದನು. ಏನಾಯಿತು? ನನ್ನ ಜಾಮೀನು ಯಾವಾಗ ಸಿಗುತ್ತದೆ? ನಾನು ನಿನಗೆ ಕೇಳಿದಷ್ಟು ಹಣ ಕೊಡುತ್ತೇನೆ. ಕೇವಲ ನನ್ನನ್ನು ಇಲ್ಲಿಂದ ಹೊರಗೆ ತೆಗೆ. ಇಲ್ಲಿ ನನಗೆ ಉಸಿರುಗಟ್ಟುತ್ತಿದೆ. ವಕೀಲನು ವಿಷಾದದಿಂದ ತಲೆ ಅಲ್ಲಾಡಿಸಿ ವಿನಯ್ನ ಕಾಲ ಕೆಳಗಿನ ಅಲ್ಪ ಸ್ವಲ್ಪ ಮಣ್ಣನ್ನು ಜಾರಿಸುವಂತಹ ಸುದ್ದಿಯೊಂದನ್ನು ಹೇಳಿದನು. ವಿನಯ್ ಸರ್, ಪ್ರಕರಣ ತುಂಬಾ ಹದಗೆಟ್ಟಿದೆ. ನಿಮ್ಮ ವಿರುದ್ಧದ ಎಲ್ಲಾ ಸಾಕ್ಷ್ಯಗಳು ಬಹಳ ಪ್ರಬಲವಾಗಿವೆ. ಆದರೆ ಅದಕ್ಕಿಂತ ಕೆಟ್ಟ ಸುದ್ದಿ ಏನೆಂದರೆ ನಿಮ್ಮ ಕೇಸ್ ಯಾವ ನ್ಯಾಯಾಧೀಶರ ನ್ಯಾಯಾಲಯಕ್ಕೆ ಹೋಗಿದೆಯೋ ಅವರು ಈ ನಗರದವರಷ್ಟೇ ಅಲ್ಲ, ಇಡೀ ರಾಜ್ಯದ ಅತ್ಯಂತ ಕಟ್ಟುನಿಟ್ಟಿನ ಮತ್ತು ತತ್ವಬದ್ಧ ನ್ಯಾಯಾಧೀಶರೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಜನರು ಅವರನ್ನು ಜಲ್ಲಾದ್, ಜಡ್ಜ್, ಕ್ರೂರಿ ನ್ಯಾಯಾಧೀಶ ಎಂದು ಕರೆಯುತ್ತಾರೆ, ಏಕೆಂದರೆ ಅವರು ಅಪರಾಧಿಯನ್ನು ಕ್ಷಮಿಸುವುದನ್ನು ಪಾಪವೆಂದು ಭಾವಿಸುತ್ತಾರೆ. ಅವರು ಶಿಫಾರಸು ಹೋಗಲಿ ಯಾರ ಮುಖ ನೋಡಿಕೊಂಡು ತಮ್ಮ ತೀರ್ಪನ್ನು ಬದಲಿಸುವುದಿಲ್ಲವಂತೆ. ಇಂದಿನವರೆಗೂ ಅವರ ನ್ಯಾಯಾಲಯದಿಂದ ಯಾವೊಬ್ಬ ಲಂಚಕೋರ ಅಧಿಕಾರಿಯೂ ಪಾರಾಗಿಲ್ಲ. ನಾನು ನ್ಯಾಯಾಧೀಶರನ್ನು ಬದಲಿಸಲು ಪ್ರಯತ್ನಿಸಿದೆ, ಆದರೆ ಅದರಲ್ಲೂ ನನಗೆ ಸೋಲು ಸಿಕ್ಕಿತು. ನಾಳೆ ಬೆಳಿಗ್ಗೆ ನಿಮ್ಮ ವಿಚಾರಣೆ ಇದೆ ಮತ್ತು ಸತ್ಯ ಹೇಳಬೇಕೆಂದರೆ ನನಗೆ ಯಾವ ಭರವಸೆಯೂ ಕಾಣುತ್ತಿಲ್ಲ. ಆ ದೇವರು ನಿಮ್ಮ ಮೇಲೆ ಸ್ವಲ್ಪ ಕರುಣೆ ತೋರಲಿ ಎಂದು ಪ್ರಾರ್ಥಿಸಿ. ಆದರೂ ಆ ನ್ಯಾಯಾಧೀಶರಿಗೆ ಕರುಣೆ ಎಂಬ ಶಬ್ದವೇ ಗೊತ್ತಿಲ್ಲ ಎಂದು ತೋರುತ್ತದೆ. ವಕೀಲ ಹೊರಟು ಹೋದನು ಮತ್ತು ವಿನಯ್ ಸರಳುಗಳನ್ನು ಹಿಡಿದುಕೊಂಡು ಸ್ತಬ್ಧನಾದನು. ಕಟ್ಟುನಿಟ್ಟಿನ ನ್ಯಾಯಾಧೀಶ ಈ ಶಬ್ದ ಅವನ ತಲೆಯಲ್ಲಿ ಸುತ್ತಿಗೆಯಂತೆ ಬಡಿಯುತ್ತಿತ್ತು. ಅವನಿಗೆ ತನ್ನ ವಿನಾಶ ಕಣ್ಣ ಮುಂದೆ ಕಾಣತೊಡಗಿತು. ಅವನು ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ. ಕೆಲವೊಮ್ಮೆ ಅವನಿಗೆ ಆ ಮುದುಕ ಪಿಂಚಣಿದಾರನ ಶಾಪ ನೆನಪಾಗುತ್ತಿತ್ತು, ಕೆಲವೊಮ್ಮೆ ತನ್ನ ತಂದೆಯ ಮುಖ ಮತ್ತು ಕೆಲವೊಮ್ಮೆ ತಾನು ಮಾಡಿದ ದೌರ್ಜನ್ಯಗಳು. ನಾಳೆಯ ಸೂರ್ಯ ತನ್ನ ಜೀವನದ ಕೊನೆಯ ಸೂರ್ಯ ಎಂದು ಅವನಿಗೆ ಅನ್ನಿಸುತ್ತಿತ್ತು. ಅವನು ಎಲೆಯಂತೆ ನಡುಗುತ್ತಿದ್ದನು. ತಾನು ಹಾಜರಾಗಲಿರುವ ನ್ಯಾಯಾಲಯದಲ್ಲಿ ಕಾನೂನಿನ ತಕ್ಕಡಿ ಇರುವುದಂತೂ ಖಂಡಿತ, ಆದರೆ ಪ್ರಕೃತಿ ಅವನಿಗಾಗಿ ತನ್ನ ಆತ್ಮವನ್ನೇ ಕರಗಿಸುವಂತಹ ಒಂದು ಅನಿರೀಕ್ಷಿತ ತಿರುವನ್ನು ಕಾಯ್ದಿರಿಸಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ.
ಮರುದಿನ ಬೆಳಿಗ್ಗೆ ಪೊಲೀಸ್ ವಾಹನ ಅವನನ್ನು ನ್ಯಾಯಾಲಯದ ಕಡೆಗೆ ಕರೆದೊಯ್ದಿತು. ವಿನಯ್ನ ಕಣ್ಣುಗಳು ಊದಿಕೊಂಡಿದ್ದವು, ಕೈಗಳನ್ನು ಕಟ್ಟಲಾಗಿತ್ತು ಮತ್ತು ಹೃದಯ ಕುಸಿಯುತ್ತಿತ್ತು. ಆ ನ್ಯಾಯಾಧೀಶರು ಯಾರು? ಅವರನ್ನು ನನ್ನ ಸಂಪತ್ತಿನಿಂದ ಕೊಂಡುಕೊಳ್ಳಲು ಸಾಧ್ಯವಿಲ್ಲವೇ? ನನ್ನ ಕಣ್ಣೀರು ನೋಡಿ ಅವರು ಕರಗುವರೇ? ಅಥವಾ ಅವರೇ ನನ್ನ ನಿಜವಾದ ಅಂತ್ಯವನ್ನು ಬರೆಯುವರೇ ಎಂದು ಅವನು ಯೋಚಿಸುತ್ತಿದ್ದನು. ನ್ಯಾಯಾಲಯದ ಕೋಣೆ ಜನರಿಂದ ಕಿಕ್ಕಿರಿದು ತುಂಬಿತ್ತು. ಮಾಧ್ಯಮದವರು ಮತ್ತು ತಮಾಷೆ ನೋಡುವವರೆಲ್ಲರೂ ಈ ದೊಡ್ಡ ಪ್ರಕರಣದ ತೀರ್ಪು ನೋಡಲು ಬಂದಿದ್ದರು. ವಿನಯ್ನನ್ನು ಕಟಕಟೆಯಲ್ಲಿ ನಿಲ್ಲಿಸಲಾಯಿತು. ಅವನ ಕಾಲುಗಳು ನಡುಗುತ್ತಿದ್ದವು. ಯಾವ ತಲೆ ಒಮ್ಮೆ ಅಹಂಕಾರದಿಂದ ಎಷ್ಟು ಎತ್ತರದಲ್ಲಿತ್ತೆಂದರೆ ನೆಲದ ಮೇಲೆ ನಡೆಯುವ ಹುಳಹುಪ್ಪಟೆಗಳು ಅದಕ್ಕೆ ಕಾಣುತ್ತಿರಲಿಲ್ಲವೋ, ಇಂದು ನಾಚಿಕೆ ಮತ್ತು ಭಯದ ಭಾರದಿಂದ ಎತ್ತಲಾಗದಷ್ಟು ಬಗ್ಗಿತ್ತು. ಅವನ ಕೈಗಳಲ್ಲಿದ್ದ ಕೈಕೊಳದ ತಂಪು ಅವನ ಎಲುಬುಗಳವರೆಗೂ ಇಳಿದಿತ್ತು. ಎದೆಯ ಬಡಿತ ಅವನ ಕಿವಿಗಳಲ್ಲಿ ಸುತ್ತಿಗೆಯಂತೆ ಬಡಿಯುತ್ತಿತ್ತು. ವಕೀಲರು ಫೈಲ್ಗಳನ್ನು ತಿರುಗಿಸುತ್ತಿದ್ದರು ಮತ್ತು ಜನರು ತಮಾಷೆ ನೋಡಲು ಅವನ ಕಡೆಗೆ ಗುರಾಯಿಸುತ್ತಿದ್ದರು. ಅಷ್ಟರಲ್ಲಿ ನ್ಯಾಯಾಲಯದಲ್ಲಿ ದನಿ ಮೊಳಗಿತು. ಗೌರವಾನ್ವಿತ ನ್ಯಾಯಾಧೀಶರು ಬರುತ್ತಿದ್ದಾರೆ, ಎಲ್ಲರೂ ಎದ್ದ ನಿಲ್ಲಿ. ಕೋಣೆಯ ನಿಶ್ಶಬ್ದ ಮುರಿಯಿತು. ಎಲ್ಲರೂ ಎದ್ದು ನಿಂತರು. ವಿನಯ್ ನಡುಗುತ್ತಾ ಬಾಗಿಲಿನ ಕಡೆಗೆ ನೋಡಿದನು. ಅಲ್ಲಿಂದಲೇ ಆ ನ್ಯಾಯಾಧೀಶರು ಪ್ರವೇಶಿಸಲಿದ್ದರು. ಯಾರ ಲೇಖನಿ ಎಂದು ತಪ್ಪು ತೀರ್ಪು ಬರೆಯುವುದಿಲ್ಲ ಮತ್ತು ಎಂದು ಕರುಣೆ ತೋರಿಸುವುದಿಲ್ಲ ಎಂದು ಪ್ರಸಿದ್ಧವಾಗಿತ್ತೋ ಅವರೇ. ಬಾಗಿಲು ತೆರೆಯಿತು. ನ್ಯಾಯಾಧೀಶರು ಕಪ್ಪು ಗೌನ್ ಧರಿಸಿ ಆತ್ಮವಿಶ್ವಾಸದ ಹೆಜ್ಜೆಗಳೊಂದಿಗೆ ಒಳಗೆ ಬಂದರು. ಅವರ ಮುಖದ ಗಾಂಭೀರ್ಯದ ಹೊಳಪು ಕೋಣೆಯನ್ನು ಆವರಿಸಿಕೊಂಡಂತಾಯಿತು. ಅವರು ತಮ್ಮ ಆಸನದಲ್ಲಿ ಕುಳಿತು ಫೈಲ್ ಮೇಲೆ ತೀಕ್ಷ್ಣವಾದ ನೋಟ ಬೀರಿದರು. ವಿನಯ್ ಧೈರ್ಯ ತಂದುಕೊಂಡು ಒಂದು ಕ್ಷಣ ನ್ಯಾಯಾಧೀಶರ ಮುಖವನ್ನು ನೋಡಿದನು ಮತ್ತು ಅವನ ದೃಷ್ಟಿ ನ್ಯಾಯಾಧೀಶರೊಂದಿಗೆ ಬೆರೆತ ತಕ್ಷಣ ಸಮಯವೇ ನಿಂತಂತಾಯಿತು. ಅವನ ಕಣ್ಣುಗಳು ಆಘಾತದಿಂದ ಅಗಲವಾದವು. ಗಂಟಲಲ್ಲಿ ಚೀರಾಟ ಸಿಲುಕಿಕೊಂಡಿತು. ಅವನ ಕಾಲ ಕೆಳಗಿನ ಭೂಮಿ ಜಾರಿತು. ಎದುರಿಗೆ ನ್ಯಾಯಾಧೀಶರ ಕುರ್ಚಿಯಲ್ಲಿ ಕುಳಿತಿರುವ ವ್ಯಕ್ತಿ ಬೇರೆ ಯಾರೂ ಅಲ್ಲ, ರಮೇಶ್ ಆಗಿದ್ದನು. ಅದೇ ಹಳ್ಳಿಯ ಅನಾಥ ಹುಡುಗ, ಅದೇ ನೆರೆಹೊರೆಯವನು, ಯಾರನ್ನು 10 ವರ್ಷಗಳ ಹಿಂದೆ ವಿನಯ್ ತನ್ನ ಮನೆಯ ಬಳಿ ನೋಡಿ ದ್ವೇಷದಿಂದ ನೂಕಿದ್ದನೋ, ಯಾರನ್ನೂ ದುರಾಸೆಯ ಹಳ್ಳಿಯವನು ಮತ್ತು ಅನಕ್ಷರಸ್ಥ ಎಂದು ಹೇಳಿ ಅವಮಾನಿಸಿದ್ದನೋ ಅವನೇ. ಇಂದು ಅದೇ ರಮೇಶ್ ರಕ್ಷಕನಾಗಿ ಅಲ್ಲ, ಬದಲಾಗಿ ನ್ಯಾಯಾಧೀಶನಾಗಿ ಅವನ ಮುಂದೆ ಕುಳಿತಿದ್ದನು. ವಿನಯ್ನ ದೇಹ ಸ್ತಬ್ಧವಾಯಿತು. ಅವನು ರೇಲಿಂಗ್ ಹಿಡಿದುಕೊಂಡು ಬೀಳದಂತೆ ತನ್ನನ್ನು ತಾನು ತಡೆದುಕೊಂಡನು. ರಮೇಶ್ ಕೂಡ ವಿನಯ್ನನ್ನು ನೋಡಿದನು. ಅವನ ಕಣ್ಣುಗಳಲ್ಲಿ ಗುರುತಿಸಿದ ಹೊಳಪಿತ್ತು, ಆದರೆ ದ್ವೇಷವಿರಲಿಲ್ಲ. ಬದಲಾಗಿ ಒಂದು ಆಳವಾದ ದುಃಖ ಮತ್ತು ವಿಷಾದವಿತ್ತು. ನ್ಯಾಯಾಲಯದ ಕೋಣೆಯಲ್ಲಿ ಕಲಾಪ ಪ್ರಾರಂಭವಾಯಿತು. ಸರ್ಕಾರಿ ವಕೀಲರು ವಿನಯ್ನ ಪ್ರಕರಣದ ಒಂದೊಂದೇ ವಿಷಯವನ್ನು ಓದಿ ಹೇಳಿದರು. ಲಂಚ, ಮೋಸ, ಅಕ್ರಮ ಒತ್ತುವರಿ, ಅವನ ಪ್ರತಿಯೊಂದು ಅಪರಾಧಕ್ಕೂ ಒಂದು ಹೊಸ ಸಾಕ್ಷ್ಯ ನೀಡಲಾಯಿತು. ವಿನಯ್ ಕೇಳಿಸಿಕೊಳ್ಳುತ್ತಿದ್ದನಾದರೂ ಅರ್ಥಮಾಡಿಕೊಳ್ಳಲಾಗುತ್ತಿರಲಿಲ್ಲ. ಅವನ ಮನಸ್ಸು ಗತಕಾಲದಲ್ಲಿ ಕಳೆದು ಹೋಗಿತ್ತು. ಸಿನಿಮಾದಂತೆ ದೃಶ್ಯಗಳು ಓಡುತ್ತಿದ್ದವು. ತಾನು ತನ್ನ ತಂದೆಯನ್ನು ಸರ್ವೆಂಟ್ ಕ್ವಾರ್ಟರ್ಗೆ ಹೇಗೆ ಹಾಕಿದ್ದೆ, ರಮೇಶ್ನನ್ನು ಹೇಗೆ ದ್ವೇಷದಿಂದ ನೋಡಿದ್ದೆ ಎಂಬುದು ಅವನಿಗೆ ನೆನಪಾಗುತ್ತಿತ್ತು. ವಕೀಲರ ವಾದ ಮುಗಿದಾಗ ಇಡೀ ಕೋಣೆಯಲ್ಲಿ ಮೌನ ಆವರಿಸಿತು. ಈಗ ತೀರ್ಪು ನ್ಯಾಯಾಧೀಶರ ಕೈಗೆ ಬಂದಿತ್ತು. ರಮೇಶ್ ತನ್ನ ಕನ್ನಡಕವನ್ನು ತೆಗೆದು ಮೇಜಿನ ಮೇಲಿಟ್ಟನು. ಅವನು ವಿನಯ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾರಂಭಿಸಿದನು. ವಿನಯ್ ಕಣ್ಣು ಕೂಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ನ್ಯಾಯಾಲಯದಲ್ಲಿ ಅವನು ಮಿತಿಗಿಂತ ಹೆಚ್ಚು ಸ್ಥಿರವಾದ ಮತ್ತು ಭಾರವಾದ ದನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ಆರೋಪಿ ವಿನಯ್ ಕುಮಾರ್, ನಾನು ಕಾನೂನಿನ ಪ್ರಕಾರ ತೀರ್ಪು ನೀಡುವ ಮೊದಲು ನಾನು ಏನನ್ನಾದರೂ ಹೇಳಲು ಬಯಸುತ್ತೇನೆ. ರಮೇಶ್ ಧ್ವನಿಯಲ್ಲಿ ವಿಚಿತ್ರವಾದ ನಡುಕವಿತ್ತು. ನೀವು ಬಹುಶಃ ನನ್ನನ್ನು ಗುರುತಿಸುತ್ತಿರಬಹುದು ಅಥವಾ ಇಲ್ಲದಿರಬಹುದು, ಏಕೆಂದರೆ ಅಹಂಕಾರದ ಕನ್ನಡಕದಿಂದ ಮನುಷ್ಯನಿಗೆ ತನ್ನ ಎದುರು ನಿಂತ ವ್ಯಕ್ತಿ ಅನೇಕ ಬಾರಿ ಕಾಣಿಸುವುದಿಲ್ಲ. ನಾನು ಅದೇ ರಮೇಶ್, ಯಾರನ್ನು ನೀವು ನಿಮ್ಮ ಸ್ವಂತ ಹಳ್ಳಿಯಲ್ಲಿ ನೋಡಿದ್ದಿರೋ ಅವನೇ. ನಾನು ಅದೇ ಅನಾಥ ಮಗು, ಯಾರ ತಲೆಯ ಮೇಲೆ ತಾಯಿಯ ನೆರಳಾಗಲಿ ಅಥವಾ ತಂದೆಯ ನೆರಳಾಗಲಿ ಇರಲಿಲ್ಲವೋ ಅವನು. ಆದರೆ ನಂತರ ನನಗೆ ಒಂದು ಆಸರೆ ಸಿಕ್ಕಿತು. ಅಂತಸ್ತಿನ ಹೆಸರಿನಲ್ಲಿ ನೀವು ತಿರಸ್ಕರಿಸಿದಂತಹ ಒಬ್ಬ ವ್ಯಕ್ತಿಯ ಆಸರೆ. ರಮೇಶ್ ನಿಲ್ಲಿಸಿದನು. ಅವನು ಒಂದು ಗುಟುಕು ನೀರು ಕುಡಿದನು. ವಿನಯ್ನ ತಲೆ ಬಾಗಿತು ಮತ್ತು ಕಣ್ಣೀರು ಟಪ್ ಟಪ್ ಎಂದು ನೆಲಕ್ಕೆ ಬೀಳುತ್ತಿತ್ತು. ರಮೇಶ್ ಮತ್ತೆ ಮಾತನಾಡಲು ಪ್ರಾರಂಭಿಸಿದನು. ನಿಮಗೆ ಗೊತ್ತೇ ವಿನಯ್ ಸಾಹೇಬರೇ, ನೀವು ನಿಮ್ಮ ಮುದುಕ ತಂದೆಯನ್ನು ಹಳ್ಳಿಯಲ್ಲಿ ಬಿಟ್ಟು ಬಂದಾಗ ಅವರು ತುಂಬಾ ಮುರಿದು ಹೋಗಿದ್ದರು. ಅವರ ದೇಹದಲ್ಲಿ ಜೀವವೇ ಇರಲಿಲ್ಲ, ಏಕೆಂದರೆ ಅವರ ಒಂದು ಭಾಗ ನಿಮ್ಮ ಏಳಿಗೆಯ ಅಡಿಪಾಯದಲ್ಲೇ ಸಮಾಧಿಯಾಗಿತ್ತು. ಆದರೆ ಅವರ ಆತ್ಮವು ಗಾಯಗೊಂಡಿತ್ತು. ನಾನು ಅವರನ್ನು ನೋಡಿಕೊಂಡೆ. ನಾನು ಅವರ ಸೇವೆ ಮಾಡಿದೆ ಮತ್ತು ಬದಲಾಗಿ ಅವರು ನನಗೆ ಏನು ನೀಡಿದರು ಗೊತ್ತೇ? ರಮೇಶ್ ಕಣ್ಣುಗಳು ತುಂಬಿ ಬಂದವು.
ನೀವು ಕೋಟ್ಯಂತರ ರೂಪಾಯಿ ಲಂಚ ನೀಡಿದರೂ ಕೊಂಡುಕೊಳ್ಳಲಾಗದಂತಹದ್ದನ್ನು ಅವರು ನನಗೆ ನೀಡಿದರು. ಅವರು ನನಗೆ ಶಿಕ್ಷಣ ನೀಡಿದರೂ, ನನ್ನ ಪಾಲನೆ ಮಾಡಿದರೂ, ಉಳಿದಿದ್ದ ತಮ್ಮ ಪಿಂಚಣಿಯಿಂದ ನನಗೆ ಕಾನೂನಿನ ಪುಸ್ತಕಗಳನ್ನು ತಂದುಕೊಟ್ಟರು. ಅವರು ರಾತ್ರಿಗಳಿಡೀ ಎಚ್ಚರವಿದ್ದು ನನ್ನನ್ನು ಓದಲು ಪ್ರೇರೇಪಿಸುತ್ತಿದ್ದರೂ, ನನಗೆ ಸಾಥ್ ನೀಡುತ್ತಿದ್ದರು. ನನಗೆ ನಿದ್ದೆ ಬಾರದಿರಲಿ ಎಂದು ಅವರು ನನಗಾಗಿ ಕೆಲವೊಮ್ಮೆ ಟೀ ಮಾಡುತ್ತಿದ್ದರು, ಕೆಲವೊಮ್ಮೆ ಕಾಫಿ ಮಾಡುತ್ತಿದ್ದರು. ಮಗ ರಮೇಶ್, ನನ್ನ ಸ್ವಂತ ಮಗ ಅಧಿಕಾರಿಯಾಗಿ ದಾರಿ ತಪ್ಪಿದ್ದಾನೆ. ಆದರೆ ನಾನು ನಿನ್ನನ್ನು ದಾರಿ ತಪ್ಪಿದ ಜನರ ತೀರ್ಪು ನೀಡುವಂತಹ ಮನುಷ್ಯನನ್ನಾಗಿ ಮಾಡುತ್ತೇನೆ ಎಂದು ಅವರು ಹೇಳುತ್ತಿದ್ದರು. ನನ್ನ ಯಶಸ್ಸಿನ ಹಿಂದೆ ಯಾವುದೇ ದೊಡ್ಡ ಕಾಲೇಜಿನ ಪದವಿ ಇಲ್ಲ, ಬದಲಾಗಿ ಒಬ್ಬ ಒಳ್ಳೆಯ ಕೂಲಿ ಆಳಿನ ಆಶೀರ್ವಾದ ಮತ್ತು ಪರಿಶ್ರಮವಿದೆ. ನ್ಯಾಯಾಲಯದಲ್ಲಿ ಇದ್ದ ಪ್ರತಿಯೊಬ್ಬರೂ ಉಸಿರು ಬಿಗಿ ಹಿಡಿದು ಈ ಕಥೆಯನ್ನು ಕೇಳುತ್ತಿದ್ದರು. ಅನೇಕರ ಕಣ್ಣಲ್ಲಿ ನೀರಿತ್ತು. ವಿನಯ್ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದನು. ಅವನು ಕೈ ಮುಗಿದು ಹೇಳಿದನು, ರಮೇಶ್, ನನ್ನನ್ನು ಕ್ಷಮಿಸು. ನನಗೆ ಗೊತ್ತಿರಲಿಲ್ಲ. ನಾನು ನನ್ನ ಅಹಂಕಾರದಲ್ಲಿ ಕುರುಡನಾಗಿದ್ದೆ. ನಿನಗೆ ನನ್ನ ತಂದೆಯ ಆಣೆಯಿದೆ, ನನ್ನನ್ನು ಉಳಿಸು. ರಮೇಶ್ ಮುಖದ ಮೇಲೆ ದುಃಖದ ಮುಗುಳ್ನಗೆ ಬಂತು. ವಿನಯ್ ಸಾಹೇಬರೇ, ನಿಮ್ಮ ಆಣೆ ಇಲ್ಲಿ ನಡೆಯುವುದಿಲ್ಲ. ನಿಮ್ಮ ಆಣೆ ಅವರು ಬದುಕಿದ್ದಾಗ, ಅವರು ನಿಮಗಾಗಿ ದಾರಿ ಕಾಯುತ್ತಿದ್ದಾಗ ನಡೆಯುತ್ತಿತ್ತು. ಇಂದು ನಾನು ಕೇವಲ ರಮೇಶ್ ಅಲ್ಲ, ಇಂದು ನಾನು ಕಾನೂನು. ಮತ್ತು ಕಾನೂನು ಕುರುಡಾಗಿರುತ್ತದೆ, ಆದರೆ ನಿರ್ದಯಿಯಲ್ಲ. ನಿಮ್ಮ ತಂದೆ ಸಾಯುವಾಗ ನನಗೊಂದು ಉಯಿಲು ವಲ್ಸಿ ಬರೆಸಿದ್ದರು. ವಿನಯ್ ಬೆಚ್ಚಿ ಬಿದ್ದನು. ಸಾಯುವಾಗ? ಇದೇನು ಅಪ್ಪ? ವಿನಯ್ ದನಿ ಒಡೆದು ಹೋಯಿತು. ರಮೇಶ್ ವಿಷಾದದಿಂದ ತಲೆ ಅಲ್ಲಾಡಿಸಿದನು. ಹೌದು, ಹರಿರಾಮ್ ಚಾಚಾ 6 ತಿಂಗಳ ಹಿಂದೆಯೇ ಈ ಪ್ರಪಂಚಕ್ಕೆ ವಿದಾಯ ಹೇಳಿದರು. ಕೊನೆಯ ಕ್ಷಣದವರೆಗೂ ಅವರ ನಾಲಿಗೆಯ ಮೇಲೆ ಕೇವಲ ನಿಮ್ಮ ಹೆಸರಿತ್ತು. ಅವರು ನಿಮಗಾಗಿ ಒಂದು ಹೊಸ ಅಂಗಿ ತಂದಿದ್ದರೂ ಅದು ಅವರ ದಿಮ್ಮಿನ ಕೆಳಗೆ ಇರುತ್ತಿತ್ತು. ನನ್ನ ವಿನಯ್ ಎಂದಾದರೂ ನಿನಗೆ ಸಿಕ್ಕರೆ ನಾನು ಅವನನ್ನು ಕ್ಷಮಿಸಿದ್ದೇನೆ ಎಂದು ಹೇಳು ಎಂದು ಅವರು ಉಯಿಲು ಬರೆಸಿದ್ದರು. ಆದರೆ ಪ್ರಕೃತಿಯ ಕಾನೂನು ಅವನನ್ನು ಕ್ಷಮಿಸುತ್ತದೆಯೋ ಇಲ್ಲವೋ ನನಗೆ ತಿಳಿಯದು ಎಂದು ಹೇಳಿದ್ದರು. ಮತ್ತು ಇಂದು ನೋಡಿಕೊಳ್ಳಿ, ಪ್ರಕೃತಿ ನಿಮ್ಮನ್ನು ನನ್ನ ಮುಂದೆ ತಂದಿದೆ. ಇದನ್ನು ಕೇಳಿ ವಿನಯ್ ನೆಲದ ಮೇಲೆ ಕುಸಿದು ಬಿದ್ದನು. ಅಪ್ಪ ಅಪ್ಪ ಸತ್ತು ಹೋದರ? ಅವನು ಹುಚ್ಚನಂತೆ ತನ್ನ ತಲೆಯನ್ನು ಬಡಿದುಕೊಳ್ಳಲು ಪ್ರಾರಂಭಿಸಿದನು. ಅವನಿಗೆ ಆ ಕ್ಷಣ ನೆನಪಾಗತೊಡಗಿತು, ಯಾವಾಗ ಅವನು ತನ್ನ ತಂದೆಯನ್ನು ಧಿಕ್ಕರಿಸಿದ್ದನು, ಯಾವಾಗ ಅವನು ತಂದೆಗೆ ನಾನು ಊರಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದ್ದನು. ರಮೇಶ್ ತನ್ನ ಭಾವನೆಗಳನ್ನು ನಿಭಾಯಿಸುತ್ತಾ ಪೆನ್ ಎತ್ತಿಕೊಂಡರು. ಆರೋಪಿ ವಿನಯ್ ಕುಮಾರ್, ನನ್ನ ಮುಂದೆ ಎಲ್ಲಾ ಸಾಕ್ಷ್ಯಾಧಾರಗಳು ಸ್ಪಷ್ಟವಾಗಿವೆ. ನೀವು ಈ ದೇಶದ ಮತ್ತು ಈ ದೇಶದ ಜನರ ಹಣವನ್ನು ಲೂಟಿ ಮಾಡಿದ್ದೀರಿ. ನಿಮ್ಮ ಹುದ್ದೆಯ ಗೌರವವನ್ನು ಹಾಳು ಮಾಡಿದ್ದೀರಿ. ಅದಕ್ಕಾಗಿಯೇ ಈ ನ್ಯಾಯಾಲಯವು ನಿಮ್ಮ ಎಲ್ಲಾ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಮತ್ತು 14 ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನು ವಿಧಿಸುತ್ತದೆ. ಈ ತೀರ್ಪು ವಿನಯ್ ಕಿವಿಯಲ್ಲಿ ಕರಗಿದ ಸೀಸದಂತೆ ಇಳಿಯಿತು. ಪೊಲೀಸರು ಮುಂದೆ ಬಂದು ವಿನಯ್ನನ್ನು ತೋಳಿನಿಂದ ಹಿಡಿದು ನಿಲ್ಲಿಸಿದರು. ಅವನು ಈಗ ಪ್ರತಿರೋಧಿಸುವ ಸ್ಥಿತಿಯಲ್ಲಿರಲಿಲ್ಲ. ಅವನು ಕೇವಲ ಖಾಲಿ ದೃಷ್ಟಿಯಿಂದ ರಮೇಶನನ್ನು ನೋಡುತ್ತಿದ್ದನು. ರಮೇಶ್ ತಮ್ಮ ಆಸನದಿಂದ ಎದ್ದು ಹೋಗುವಾಗ ವಿನಯ್ ಹತ್ತಿರ ನಿಂತರು. ಮೆಲ್ಲಗೆ ಹೇಳಿದರು, ವಿನಯ್ ಅಣ್ಣ, ನೀವು ನಿಮ್ಮ ತಂದೆಯ ಕಿಡ್ನಿಯನ್ನು ಮಾರಿ ಈ ಹುದ್ದೆಯನ್ನು ಖರೀದಿಸಿದ್ದಿರಿ ಮತ್ತು ನಾನು ತಂದೆಯ ಸೇವೆ ಮಾಡಿ ಈ ಕುರ್ಚಿಯನ್ನು ಸಂಪಾದಿಸಿದೆ. ವ್ಯತ್ಯಾಸ ಇಷ್ಟೇ, ನಿಮ್ಮ ಖರೀದಿಸಿದ ಹುದ್ದೆ ಕಸಿದುಕೊಳ್ಳಲ್ಪಟ್ಟಿದೆ ಮತ್ತು ನಾನು ಸಂಪಾದಿಸಿದ ಗೌರವ ನನ್ನ ಜೊತೆಗಿದೆ. ರಮೇಶ್ ಅಲ್ಲಿಂದ ಹೊರಟು ಹೋದರು ಮತ್ತು ಪೊಲೀಸರು ವಿನಯ್ನನ್ನು ಎಳೆದುಕೊಂಡು ಹೊರಗೆ ಕರೆದೊಯ್ಯಲು ಪ್ರಾರಂಭಿಸಿದರು. ವಿನಯ್ ಹಿಂದೆ ತಿರುಗಿ ತಿರುಗಿ ಆ ಖಾಲಿ ಕುರ್ಚಿಯನ್ನು ನೋಡುತ್ತಿದ್ದನು ಮತ್ತು ಕೂಗುತ್ತಿದ್ದನು, ಅಪ್ಪ, ನನ್ನನ್ನು ಕ್ಷಮಿಸಿಬಿಡಿ. ಅಪ್ಪ, ನಾನು ಸೋತೋಗಿದ್ದೀನಿ. ನನ್ನ ಸ್ಟೇಟಸ್, ಅಂತಸ್ತು ಸೋತೋಯಿತು. ನೀವು ಗೆದ್ದಿರಿ ಅಪ್ಪ, ನೀವು ಗೆದ್ದಿರಿ. ಅವನ ಚೀರಾಟ ನ್ಯಾಯಾಲಯದ ಮೊಗಸಾಲೆಗಳಲ್ಲಿ ಪ್ರತಿಧ್ವನಿಸುತ್ತಿತ್ತು. ಆದರೆ ಅಲ್ಲಿ ಕೇಳುವವರು ಯಾರೂ ಇರಲಿಲ್ಲ. ಅವನನ್ನು ಜೈಲಿನ ವಾಹನದಲ್ಲಿ ಹಾಕಲಾಯಿತು. ಕಬ್ಬಿಣದ ಬಾಗಿಲು ಮುಚ್ಚಿತು ಮತ್ತು ಕತ್ತಲು ಆವರಿಸಿತು. 11 ವರ್ಷಗಳ ಹಿಂದೆ ಅವನು ತನ್ನ ತಂದೆಯ ಜೀವನದಲ್ಲಿ ಎಂತಹ ಕತ್ತಲೆಯನ್ನು ತಂದಿದ್ದನೋ ಅದೇ ರೀತಿಯ ಕತ್ತಲು ಈಗ ಅವನ ಜೀವನದಲ್ಲಿತ್ತು. ಪಾಪದ ಕೊಡ ತುಂಬಿತ್ತು ಮತ್ತು ಕರ್ಮಗಳ ಫಲವು ಪೂರ್ಣವಾಗಿತ್ತು. ಹೊರಗೆ ಆಕಾಶದಲ್ಲಿ ಮೋಡಗಳು ಕವಿದಿದ್ದವು ಮತ್ತು ಜೋರಾದ ಮಳೆ ಪ್ರಾರಂಭವಾಗಿತ್ತು. ಬಹುಶಃ ಪ್ರಕೃತಿ ಈ ದುರದೃಷ್ಟಕರ ಮಗನ ಅಂತ್ಯವನ್ನು ಕಂಡು ಕಣ್ಣೀರು ಹಾಕುತ್ತಿರಬಹುದು, ಅಥವಾ ಮಣ್ಣಾಗಿ ಹೋಗಿದ್ದರೂ ಮಗನನ್ನು ಬಂಗಾರವಾಗಿಸಲು ಪ್ರಯತ್ನಿಸಿದ ಆ ತಂದೆಯ ಆತ್ಮದ ಮೇಲೆ ಕರುಣೆ ಸುರಿಸುತ್ತಿರಬಹುದು. ಆದರೆ ವಿಷಾದದ ಸಂಗತಿಯೆಂದರೆ ಆ ಮಗ ಹಿತ್ತಾಳೆಯಾಗಿ ಹೊರಹೊಮ್ಮಿದನು. ಅಂತೂ ವಿನಯ್ನನ್ನು ಕರೆದುಕೊಂಡು ಹೋಗುತ್ತಿದ್ದ ಪೊಲೀಸ್ ವ್ಯಾನ್ ಮಳೆಯ ನೀರನ್ನು ಸೀಳಿಕೊಂಡು ಮುಂದೆ ಸಾಗುತ್ತಿತ್ತು. ಕಬ್ಬಿಣದ ಬಾಗಿಲು ಮುಚ್ಚಿದ ತಕ್ಷಣ ಆವರಿಸಿದ ಕತ್ತಲು ಕೇವಲ ಜೈಲಿನ ಕೋಣೆಯದಾಗಿರಲಿಲ್ಲ, ಬದಲಾಗಿ ಅದು ಅವನ ಆತ್ಮದ್ದೇ ಕತ್ತಲೆಯಾಗಿತ್ತು.
14 ವರ್ಷಗಳ ಶಿಕ್ಷೆ, ಎಲ್ಲಾ ಆಸ್ತಿ ಜಪ್ತಿ ಮತ್ತು ಯಾವ ಅಂತಸ್ತಿನ ಮೇಲೆ ಅವನು ಅಹಂಕಾರ ಪಡುತ್ತಿದ್ದನೋ ಅದರ ಸಾರ್ವಜನಿಕ ಪತನ. ಇದು ಅವನಿಗೆ ಸಾವಿಗಿಂತಲೂ ಹೀನಾಯವಾಗಿತ್ತು. ಜೈಲಿನ ಕೋಣೆ ಮೊದಲಿಗಿಂತಲೂ ಹೆಚ್ಚು ಭಯಾನಕವಾಗಿತ್ತು. ಅಲ್ಲಿ ಯಾವುದೇ ದುಬಾರಿ ಸೂಟ್ ಇರಲಿಲ್ಲ, ಮಿನರಲ್ ವಾಟರ್ ಇರಲಿಲ್ಲ ಮತ್ತು ಚಮಚಾಗಿರಿ ಮಾಡುವ ಸೇವಕರೂ ಇರಲಿಲ್ಲ. ಕೇವಲ ಒಂದು ಕಠಿಣ ನೆಲ, ಒಂದು ಕಂಬಳಿ ಮತ್ತು 4 ದುರ್ವಾಸನೆಯ ಗೋಡೆಗಳಿದ್ದವು. ಮೊದಲ ದಿನ ಅವನ ಗಂಟಲಲ್ಲಿ ಊಟ ಇಳಿಯಲಿಲ್ಲ. ಅವನು ಹಸಿವು ಮತ್ತು ಬಾಯಾರಿಕೆಗಿಂತ ಹೆಚ್ಚಾಗಿ ತನ್ನ ಭೂತಕಾಲದ ಭಾರದ ಅಡಿಯಲ್ಲಿ ನಲುಗಿ ಹೋಗಿದ್ದನು. ರಮೇಶ್ ಅವರ ಕೊನೆಯ ಮಾತುಗಳು ಅವನ ತಲೆಯಲ್ಲಿ ಸುತ್ತಿಗೆಯಂತೆ ಹೊಡೆಯುತ್ತಿದ್ದವು. ನಿಮ್ಮ ಖರೀದಿಸಿದ ಹುದ್ದೆ ಕಸಿದುಕೊಳ್ಳಲ್ಪಟ್ಟಿದೆ ಮತ್ತು ನಾನು ಸಂಪಾದಿಸಿದ ಗೌರವ ನನ್ನ ಜೊತೆಗಿದೆ. ಮತ್ತು ಎಲ್ಲಕ್ಕಿಂತ ಭಯಾನಕ ಸತ್ಯವೆಂದರೆ ಹರಿರಾಮ್ ಕಾಕಾನ ಸಾವು. ಅವನು ಹುಚ್ಚನಂತೆ ನೆಲದ ಮೇಲೆ ಹೊರಳಾಡಿದನು. ಅವನು ಐಜಿ ಆದಾಗ ಹರಿರಾಮ್ ಕಾಕಾನನ್ನು ತನ್ನ ಹತ್ತಿರ ಏಕೆ ಇಟ್ಟುಕೊಳ್ಳಲಿಲ್ಲ ಎಂಬುದು ಅವನಿಗೆ ನೆನಪಾಯಿತು. ಕೇವಲ ಅವರು ತನ್ನ ಅಂತಸ್ತಿಗೆ ತಕ್ಕವರಲ್ಲ ಎಂಬ ಕಾರಣಕ್ಕಾಗಿ. ಅವರನ್ನು ಒಬ್ಬ ಸೇವಕನಂತೆ ಹಳ್ಳಿಯಲ್ಲಿ ಬಿಟ್ಟು ಬಂದಿದ್ದನು. ಆದರೆ ಕಾಕಾ ತನ್ನ ಉಳಿದ ಪಿಂಚಣಿಯಿಂದ ಅನಾಥ ರಮೇಶನನ್ನು ನ್ಯಾಯಾಧೀಶರನ್ನಾಗಿ ಮಾಡಿದರು. ಇದು ಎಂತಹ ನ್ಯಾಯವಾಗಿತ್ತು? ಅನೇಕ ಹಗಲು ಮತ್ತು ರಾತ್ರಿಗಳು ಇದೇ ಆತ್ಮಗ್ಲಾನಿ ಮತ್ತು ಪಶ್ಚಾತ್ತಾಪದಲ್ಲಿ ಕಳೆದುಹೋದವು. ಜೈಲಿನಲ್ಲಿ ಅವನು ಕಠಿಣ ಶ್ರಮ ಪಡಬೇಕಾಯಿತು. ಅವನ ನಾಜೂಕು ದೇಹ ಈಗ ಕೂಲಿ ಕೆಲಸ ಮಾಡಲು ಪ್ರಾರಂಭಿಸಿತ್ತು. ಮೊದಲ ದಿನವೇ ಕೆಲಸ ಮಾಡುವಾಗ ಅವನ ಕೈಗಳಲ್ಲಿ ಬೊಕ್ಕೆಗಳು ಮೂಡಿದವು. ಅವನು ಆಗಾಗ್ಗೆ ದಣಿದು ಸೋತುಕೋಣೆಗೆ ಬರುತ್ತಿದ್ದನು ಮತ್ತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು. ಅವನಿಗೆ ತನ್ನ ಪ್ರತಿಯೊಂದು ಮೋಜು ಮಸ್ತಿ, ಪ್ರತಿ ಲಂಚ, ಪ್ರತಿ ಅನ್ಯಾಯ ಈಗ ಸ್ಪಷ್ಟವಾಗಿ ಕಾಣುತ್ತಿತ್ತು. ಸಮಯ ಕಳೆಯುತ್ತಾ ಹೋಯಿತು. ವರ್ಷಗಳು ಉರುಳಿದವು. ವಿನಯ್ನ ರೂಪ ಬದಲಾಗಿತ್ತು. ಅವನ ಅಹಂಕಾರ ಈಗ ಕಠಿಣತೆಯಾಗಿ ಬದಲಾಗಿತ್ತು. ಆದರೆ ಆ ಕಠಿಣತೆ ಅವನ ದೇಹಕ್ಕಾಗಿಯೇ ಹೊರತು ಆತ್ಮಕ್ಕಲ್ಲ. ಅವನು ಜೈಲಿನೊಳಗೆ ಓದಲು ಮತ್ತು ಬರೆಯಲು ಪ್ರಾರಂಭಿಸಿದನು. ಶಿಕ್ಷಣ ಮಾತ್ರ ಯಾರೂ ತನ್ನಿಂದ ಕಸಿದುಕೊಳ್ಳಲಾಗದ ಏಕೈಕ ವಿಷಯ ಎಂಬ ಅರಿವು ಅವನಿಗಾಯಿತು. ಒಂದು ದಿನ ಜೈಲಿನ ಗ್ರಂಥಾಲಯದಲ್ಲಿ ಅವನಿಗೆ ಹಳೆಯ ಹರಿದ ಕಾನೂನಿನ ಪುಸ್ತಕವೊಂದು ಸಿಕ್ಕಿತು. ಬಹುಶಃ ಹರಿರಾಮ್ ಕಾಕಾ ರಮೇಶನಿಗೆ ನೀಡಿದ್ದ ಅದೇ ಪುಸ್ತಕ ಅದು. ಆ ಪುಸ್ತಕವನ್ನು ಓದುವಾಗ ಅವನಿಗೆ ತನ್ನ ಹಳೆಯ ಅಪರಾಧಗಳ ನಿಜವಾದ ಅರ್ಥವಾಯಿತು. ತಾನು ಇಷ್ಟು ದಿನ ಒಂದು ಕತ್ತಲೆ ಬಾವಿಯಲ್ಲಿದ್ದೆ ಎಂದು ಅವನಿಗೆ ಅನಿಸಿತು ಮತ್ತು ಕಾನೂನಿನ ಈ ಬೆಳಕು ಅವನಿಗೆ ಹೊರಬರುವ ದಾರಿಯನ್ನು ತೋರಿಸುತ್ತಿತ್ತು. ಅವನು ಜೈಲಿನ ಇತರ ಕೈದಿಗಳಿಗೆ ಕಲಿಸಲು ಪ್ರಾರಂಭಿಸಿದನು. ಹೆಚ್ಚಿನ ಕೈದಿಗಳು ಅನಕ್ಷರಸ್ಥರಾಗಿದ್ದರೂ ಅವರು ಸಣ್ಣಪುಟ್ಟ ಅಪರಾಧಗಳಿಗಾಗಿ ದೀರ್ಘಕಾಲದ ಶಿಕ್ಷೆಯನ್ನು ಅನುಭವಿಸುತ್ತಿದ್ದರು. ಅವನು ಅವರಿಗೆ ಓದು ಬರಹ ಕಲಿಸುವುದಲ್ಲದೆ ಅವರ ಕೇಸ್ನ ಮಾಹಿತಿಯನ್ನು ನೀಡುತ್ತಿದ್ದನು. ಶೀಘ್ರದಲ್ಲೇ ಜೈಲಿನಲ್ಲಿ ಅವನ ಗುರುತು ವಿನಯ್ನಿಂದ ಮಾಸ್ಟರ್ ಸಾಹೇಬ್ ಎಂದು ಬದಲಾಯಿತು. ವಿನಯ್ಗೆ ಮೊದಲ ಬಾರಿಗೆ ತೃಪ್ತಿಯ ಅನುಭವವಾಯಿತು. ಕೋಟ್ಯಂತರ ರೂಪಾಯಿಗಳ ಸಂಪತ್ತಿನಿಂದ ಸಿಗದ ಸಂತೋಷ ಈ ಅನಕ್ಷರಸ್ಥ ಕೈದಿಗಳನ್ನು ವಿದ್ಯಾವಂತರನ್ನಾಗಿ ಮಾಡುವುದರಿಂದ ಸಿಗುತ್ತಿತ್ತು. ಅವನು ಈಗ ಯಾರ ಸಹಾಯಕ್ಕಾಗಿಯೂ ಲಂಚ ತೆಗೆದುಕೊಳ್ಳುತ್ತಿರಲಿಲ್ಲ. ಬದಲಾಗಿ ನಿಸ್ವಾರ್ಥ ಭಾವದಿಂದ ಅವರ ಸೇವೆ ಮಾಡುತ್ತಿದ್ದನು. 11 ವರ್ಷಗಳು ಕಳೆದು ಹೋಗಿದ್ದವು. ವಿನಯ್ನ ಶಿಕ್ಷೆಯಲ್ಲಿ ಇನ್ನೂ 4 ವರ್ಷಗಳು ಬಾಕಿಯಿದ್ದವು. ಆದರೆ ಜೈಲಿನಲ್ಲಿ ಅವನ ಉತ್ತಮ ನಡವಳಿಕೆ ಮತ್ತು ಸುಧಾರಣಾ ಕಾರ್ಯಗಳನ್ನು ನೋಡಿ ಅವನಿಗೆ ಸಮಯಕ್ಕಿಂತ ಮುಂಚಿತವಾಗಿ ಬಿಡುಗಡೆ ರೆಮಿಷನ್ ನೀಡಲು ಪರಿಗಣಿಸಲಾಗುತ್ತಿತ್ತು. ಈ ಫೈಲ್ ಕಾಕತಾಳೀಯವಾಗಿ ಅದೇ ರಮೇಶ್ ಅವರ ನ್ಯಾಯಾಲಯಕ್ಕೆ ತಲುಪಿತು. ಅವರು ಈಗ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದರು. ರಮೇಶ್ ವಿನಯ್ನ ಫೈಲ್ ನೋಡಿದಾಗ ಒಂದು ಕ್ಷಣ ಅವರ ಕಣ್ಣುಗಳು ತೇವವಾದವು. ಫೈಲ್ನಲ್ಲಿ ವಿನಯ್ನ ಸುಧಾರಣೆ ಮತ್ತು ಜೈಲಿನಲ್ಲಿ ಮಾಡಿದ ಸತ್ಕಾರ್ಯಗಳ ವಿವರವಾದ ವರದಿಯಿತ್ತು. ರಮೇಶ್ ತಮ್ಮ ಚೇಂಬರ್ನಲ್ಲಿ ಕುಳಿತು ಇಡೀ ರಾತ್ರಿ ಯೋಚಿಸಿದರು. ಅವನು ವಿನಯ್ನನ್ನು ಕ್ಷಮಿಸಬೇಕೇ ಅಥವಾ ಬಾಕಿ ಉಳಿದ ಶಿಕ್ಷೆಯನ್ನು ಪೂರ್ಣಗೊಳಿಸಲು ಬಿಡಬೇಕೇ? ಈ ನಿರ್ಧಾರ ಅವನಿಗೆ ಒಬ್ಬ ನ್ಯಾಯಾಧೀಶನಾಗಿ ಅಲ್ಲ, ಬದಲಾಗಿ ಹರಿರಾಮ್ ಕಾಕಾನ ದತ್ತುಪುತ್ರನಾಗಿ ಹೆಚ್ಚು ಕಷ್ಟಕರವಾಗಿತ್ತು. ಮರುದಿನ ರಮೇಶ್ ಜೈಲ್ ಸೂಪರಿಂಟೆಂಡೆಂಟ್ ಅವರನ್ನು ಕರೆಸಿ ವಿನಯ್ನನ್ನು ವಿಶೇಷ ವಿಚಾರಣೆಗಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಆದೇಶಿಸಿದರು. ವಿನಯ್ನನ್ನು ಮತ್ತೊಮ್ಮೆ ನ್ಯಾಯಾಲಯಕ್ಕೆ ತರಲಾಯಿತು. ಆದರೆ ಈ ಬಾರಿ ಅವನು ಕಟಕಟೆಯಲ್ಲಿ ನಿಂತಿರುವ ದಣಿದ ಅಪರಾಧಿಯಾಗಿರಲಿಲ್ಲ, ಬದಲಾಗಿ ಶಾಂತ, ದೃಢನಿಶ್ಚಯ ಮತ್ತು ಆತ್ಮಸುಧಾರಣೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದನು. ಅವನ ಮುಖದಲ್ಲಿ ಜೈಲಿನ ಕೊಡೆ ಇರಲಿಲ್ಲ, ಬದಲಾಗಿ ಒಂದು ವಿಚಿತ್ರವಾದ ಶಾಂತಿ ಇತ್ತು. ವಿನಯ್ ಕಟಕಟೆಯಲ್ಲಿ ನಿಂತು ರಮೇಶನನ್ನು ನೋಡಿದನು. ಯಾವುದೇ ಅಹಂಕಾರವಿಲ್ಲ, ಭಯವಿಲ್ಲ, ಕೇವಲ ಆಳವಾದ ಗೌರವ ಮತ್ತು ಪಶ್ಚಾತ್ತಾಪವಿತ್ತು. ರಮೇಶ್ ತಮ್ಮ ಮುಖದ ಮೇಲೆ ಯಾವುದೇ ಭಾವನೆ ಬರದಂತೆ ನೋಡಿಕೊಂಡರು. ಅವರು ಫೈಲನ್ನು ನೋಡಿದರು ಮತ್ತು ನೇರವಾಗಿ ವಿನಯ್ನನ್ನು ಪ್ರಶ್ನಿಸಿದರು. ವಿನಯ್ ಕುಮಾರ್, ರಮೇಶ್ ಅವರ ಧ್ವನಿ ಮೊಳಗಿತು. ನಿಮ್ಮ ಶಿಕ್ಷೆಯಲ್ಲಿ 4 ವರ್ಷಗಳು ಬಾಕಿಯಿವೆ. ನಿಮ್ಮ ಉತ್ತಮ ನಡವಳಿಕೆಯಿಂದಾಗಿ ನಿಮ್ಮನ್ನು ಬಿಡುಗಡೆ ಮಾಡಲಾಗುತ್ತಿದೆ.
ಆದರೆ ನನಗೆ ಒಂದು ವಿಷಯ ಹೇಳಿ, ನಿಮಗೆ ಮತ್ತೊಮ್ಮೆ ಅದೇ ಜೀವನ ನಡೆಸಲು ಅವಕಾಶ ಸಿಕ್ಕರೆ ನೀವು ಏನು ಮಾಡುತ್ತೀರಿ? ವಿನಯ್ ನಡುಗುವ ತುಟಿಗಳಿಂದ ಉತ್ತರಿಸಿದನು, ಮೈ ಲಾರ್ಡ್. ರಮೇಶ್ ಅಣ್ಣ, ನನಗೆ ಆ ಜೀವನ ಬೇಡ. ಆ ಜೀವನ ನನ್ನ ನಿಜವಾದ ತಂದೆಯನ್ನು ಕಸಿದುಕೊಂಡಿತು ಮತ್ತು ನನ್ನೊಳಗಿನ ಮನುಷ್ಯನನ್ನು ಕೊಂದು ಹಾಕಿತ್ತು. ನಾನು ಜೈಲಿನಲ್ಲಿ ನಿಜವಾದ ಶಿಕ್ಷಣ ಪಡೆದಿದ್ದೇನೆ. ನನಗೆ ಸ್ವಾತಂತ್ರ್ಯ ಸಿಗಲಿ ಅಥವಾ ಸಿಗದಿರಲಿ, ನಾನು ನನ್ನ ತಂದೆಗೆ ಮತ್ತು ನಿಮಗೆ ಮಾಡಿದ ಅನ್ಯಾಯಕ್ಕಾಗಿ ಕೇವಲ ಕ್ಷಮೆ ಕೇಳಲು ಬಯಸುತ್ತೇನೆ. ಅವನು ತನ್ನ ಜೇಬಿನಿಂದ ಒಂದು ಹಳೆಯ ಮುದುಡಿದ ಅಂಗಿಯ ತುಂಡನ್ನು ತೆಗೆದನು. ಇದು ನನ್ನ ತಂದೆ ತಂದಿದ್ದ ಅಂಗಿಯ ತುಂಡು. ಇದು ನನಗೆ ಜೈಲಿನಲ್ಲಿ ಸಿಕ್ಕಿತು. ಇದು ನನಗೆ ಪ್ರತಿದಿನ ನೆನಪಿಸುತ್ತದೆ ನಾನು ಯಾರಾಗಿದ್ದೆ ಮತ್ತು ನಾನೇನಾಗಬೇಕು ಎಂದು. ಈಗ ನನಗೆ ಹಣದ ಸಂಪತ್ತು ಬೇಡ, ಆತ್ಮಗೌರವದ ಸಂಪತ್ತು ಬೇಕು. ರಮೇಶ್ ತಮ್ಮ ಕುರ್ಚಿಯಿಂದ ಎದ್ದರು. ಅವರು ತಮ್ಮ ಗೌನ್ ತೆಗೆದರು ಮತ್ತು ನಿಧಾನವಾಗಿ ಕಟಕಟೆಯ ಕಡೆಗೆ ನಡೆದರು. ಇಡೀ ನ್ಯಾಯಾಲಯದಲ್ಲಿ ನೀರವ ಮೌನ ಆವರಿಸಿತು. ರಮೇಶ್ ವಿನಯ್ನ ಕೈಮೇಲೆ ತಮ್ಮ ಕೈ ಇಟ್ಟರು. ಹರಿರಾಮ್ ಕಾಕಾನ ಉಯಿಲು. ರಮೇಶ್ ಗಂಭೀರವಾದ ಧ್ವನಿಯಲ್ಲಿ ಹೇಳಿದರು, ಕೇವಲ ನಾನು ನಿಮ್ಮನ್ನು ಕ್ಷಮಿಸಬೇಕು ಎಂಬುದಾಗಿರಲಿಲ್ಲ. ಅವರು ಹೇಳಿದ್ದರು, ನನ್ನ ಮಗ ಹಿತ್ತಾಳೆಯಾಗಿರಬಹುದು, ಆದರೆ ಅವನೊಳಗೆ ಎಲ್ಲೋ ಬಂಗಾರ ಖಂಡಿತ ಇದೆ ಮತ್ತು ಅದನ್ನು ನೋಡಲು ಅವರು ನನ್ನನ್ನು ಆರಿಸಿದ್ದರು. ರಮೇಶ್ ನಗುತ್ತಾ ಹೇಳಿದರು, ವಿನಯ್ ಅಣ್ಣ, ನಾನಿಲ್ಲಿ ಒಬ್ಬ ನ್ಯಾಯಾಧೀಶನಾಗಿ ಅಲ್ಲ, ಹರಿರಾಮ್ ಕಾಕಾನ ಮಗನಾಗಿ ನಿಂತಿದ್ದೇನೆ. ನಿಮ್ಮ ಅಂತಸ್ತು ಖಂಡಿತವಾಗಿಯೂ ಕಸಿದುಕೊಳ್ಳಲ್ಪಟ್ಟಿದೆ, ಆದರೆ ನೀವು ನಿಮ್ಮ ಆತ್ಮದ ಸಂಪತ್ತನ್ನು ಮತ್ತೆ ಗಳಿಸಿದ್ದೀರಿ. ಕಾನೂನು ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ರಮೇಶ್ ತಮ್ಮ ಕೈಯಿಂದ ವಿನಯ್ನ ಕೈಕೊಳವನ್ನು ತೆಗೆದರು. ವಿನಯ್ ಮೊಣಕಾಲೂರಿ ಕುಸಿದು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದನು. ವಿನಯ್ನನ್ನು ಬಿಡುಗಡೆ ಮಾಡಲಾಯಿತು. ಅವನ ಬಳಿ ಯಾವುದೇ ಸಂಪತ್ತು ಇರಲಿಲ್ಲ, ಮನೆಯಿರಲಿಲ್ಲ. ಆದರೆ ಅವನ ಬಳಿ ಈಗ ಪ್ರಾಮಾಣಿಕತೆ, ಶಿಕ್ಷಣ ಮತ್ತು ಪಶ್ಚಾತ್ತಾಪದ ಬಂಡವಾಳವಿತ್ತು. ಅವನು ತನ್ನ ಉಳಿದ ಜೀವನವನ್ನು ಒಂದು ಎನ್ಜಿಒ ತೆರೆಯುವ ಮೂಲಕ ಜನರಿಗೆ ಕಾನೂನಿನ ಶಿಕ್ಷಣ ನೀಡುವಲ್ಲಿ ಕಳೆದನು. ಅವನು ತನ್ನ ತಂದೆಯ ಹೆಸರಿನಲ್ಲಿ ಒಂದು ವೃದ್ಧಾಶ್ರಮವನ್ನು ತೆರೆಯಲು ಬಯಸಿದ್ದನು, ಅಲ್ಲಿ ಯಾವ ತಂದೆಯೂ ಮಗನ ಪ್ರೀತಿಗಾಗಿ ಹಂಬಲಿಸಬಾರದು. ಅವನು ರಮೇಶನನ್ನು ತನ್ನ ಆದರ್ಶವನ್ನಾಗಿ ಮಾಡಿಕೊಂಡನು ಮತ್ತು ಇಬ್ಬರೂ ಸೇರಿ ಸಮಾಜಕ್ಕಾಗಿ ಕೆಲಸ ಮಾಡಿದರು. ಹರಿರಾಮ್ ಕಾಕಾನ ಕನಸು ನನಸಾಗಿತ್ತು. ಅವರ ಇಬ್ಬರು ಗಂಡು ಮಕ್ಕಳಲ್ಲಿ ಒಬ್ಬರು ಕಾನೂನನ್ನು ಪಾಲಿಸಿದರು ಮತ್ತು ಇನ್ನೊಬ್ಬರು ಕಾನೂನಿನ ಸೇವೆ ಮಾಡಿದರು. ಈ ಕಥೆ ನಮಗೆ ಕಲಿಸುವುದೇನೆಂದರೆ, ಕರ್ಮಗಳ ಫಲ ಖಂಡಿತವಾಗಿಯೂ ಸಿಗುತ್ತದೆ. ಅಹಂಕಾರ ಮತ್ತು ಸಂಪತ್ತು ಕ್ಷಣಿಕ, ಆದರೆ ಪ್ರಾಮಾಣಿಕತೆ, ಪ್ರೀತಿ ಮತ್ತು ಪಶ್ಚಾತ್ತಾಪದಿಂದ ಸಿಕ್ಕಿದ ಗೌರವ ಯಾವಾಗಲೂ ನಮ್ಮೊಂದಿಗಿರುತ್ತದೆ. ಅತ್ಯಂತ ದೊಡ್ಡ ಸಂಪತ್ತು ಹಣವಲ್ಲ, ಬದಲಾಗಿ ನಮ್ಮ ಒಳ್ಳೆಯ ಉದ್ದೇಶ ಮತ್ತು ಶುದ್ಧ ಕರ್ಮಗಳಾಗಿವೆ. ದೇವರ ಲಾಠಿಗೆ ಸದ್ದು ಇರುವುದಿಲ್ಲ ಮತ್ತು ಅದು ಬಿದ್ದಾಗ ಉಳಿಸಲು ಯಾರ ಆಸರೆಯೂ ಸಿಗುವುದಿಲ್ಲ. ಆದರೆ ಪಶ್ಚಾತ್ತಾಪದ ಕಣ್ಣೀರು ಮತ್ತು ಸೇವೆಯ ಹಸ್ತ ಆ ಲಾಠಿಯ ಏಟನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಖಂಡಿತವಾಗಿಯೂ ನೀಡುತ್ತದೆ. ಸ್ನೇಹಿತರೆ, ಈ ಕಥೆಯು ಸಂಪೂರ್ಣವಾಗಿ ಕಾಲ್ಪನಿಕವಾಗಿದೆ ಮತ್ತು ಇದರ ಉದ್ದೇಶ ಕೇವಲ ಮನರಂಜನೆ ಮತ್ತು ನೈತಿಕ ಶಿಕ್ಷಣ ನೀಡುವುದಾಗಿದೆ. ಇದರಲ್ಲಿ ವಿವರಿಸಲಾದ ಘಟನೆಗಳು, ಸ್ಥಳಗಳು ಮತ್ತು ಪಾತ್ರಗಳು ನಿಜ ಜೀವನದ ಯಾವುದೇ ವ್ಯಕ್ತಿ ಅಥವಾ ಘಟನೆಗೆ ಸಂಬಂಧಿಸಿಲ್ಲ. ಈ ಕಥೆಯು ಯಾವುದೇ ಜಾತಿ, ವರ್ಗ ಅಥವಾ ಸಮುದಾಯದ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶವನ್ನು ಹೊಂದಿಲ್ಲ. ಕಥೆಯಲ್ಲಿ ಅನೈತಿಕ ನಡವಳಿಕೆಯ ಚಿತ್ರಣವನ್ನು ಕೇವಲ ಪಾತ್ರಗಳ ಬೆಳವಣಿಗೆ ಮತ್ತು ಕಥೆಯ ನೀತಿಯನ್ನು ಬಲಪಡಿಸಲು ಬಳಸಲಾಗಿದೆ ಮತ್ತು ಇದನ್ನು ಯಾವುದೇ ರೀತಿಯಲ್ಲಿ ಸ್ವೀಕಾರಾರ್ಹ ಅಥವಾ ಅನುಕರಣೀಯ ಎಂದು ಪರಿಗಣಿಸಬಾರದು. ಓದುಗರಲ್ಲಿ ವಿನಂತಿ ಏನೆಂದರೆ, ಇದನ್ನು ಕೇವಲ ಒಂದು ಕಥೆಯಾಗಿ ಮಾತ್ರ ತೆಗೆದುಕೊಳ್ಳಿ. ಹಾಗಾದರೆ ಸ್ನೇಹಿತರೆ, ನಮ್ಮ ಇಂದಿನ ಈ ಕಥೆ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ. ಮತ್ತು ಇಂತಹದೇ ಕಥೆಗಳನ್ನು ಕೇಳಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಕಥೆಗೆ ಒಂದು ಲೈಕ್ ಕೂಡ ಕೊಡಿ, ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತು ಹೌದು ಸ್ನೇಹಿತರೆ, ನೀವು ಈ ಕಥೆಯನ್ನು ಯಾವ ನಗರದಿಂದ ಕೇಳುತ್ತಿದ್ದೀರಿ ಎಂಬುದನ್ನು ಕಾಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನು ಖಂಡಿತ ತಿಳಿಸಿ. ಧನ್ಯವಾದಗಳು.